ವಿದ್ಯಾರ್ಥಿಗಳ ತಮಗೆಲ್ಲರಿಗೂ ಕೂಡ ದ್ವಿತೀಯ PUCಯ ರಾಜ್ಯಶಾಸ್ತ್ರದ ವಿಭಾಗದ ತರಗತಿಗೆ ಸ್ವಾಗತಿಸ್ತಾ ಇದ್ದೀನಿ. ಈ ಹಿಂದಿನ ತರಗತಿಯಲ್ಲಿ ಅಂದ್ರೆ ಪ್ರಥಮ PUC ಒಳಗೆ ರಾಜ್ಯಶಾಸ್ತ್ರವನ್ನ ನಾವು ಅಭ್ಯಾಸವನ್ನು ಮಾಡಿದ್ವಿ. ಅಂದ್ರೆ SSLC ಮುಗಿಸ್ಕೊಂಡು ಬಂದಿರತಕ್ಕಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ರಾಜ್ಯಶಾಸ್ತ್ರ ಅಂತಕ್ಕಂತಹ ಒಂದು ವಿಷಯ ವಸ್ತುವಿನ ಒಂದು ಸಬ್ಜೆಕ್ಟ್ ಅನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಈ ಹಿಂದೆ ನೀವು ಅಂದ್ರೆ 10ನೇ ತರಗತಿಯಲ್ಲಿ ಮತ್ತೆ ನಿಮ್ಮ ಪ್ರೌಢಶಾಲೆಯನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಒಂದು ಭಾಗವಾಗಿ ಸಮಾಜ ವಿಜ್ಞಾನ ಶಾಸ್ತ್ರದಲ್ಲಿ ನೀವು ಅದನ್ನ ಅಭ್ಯಾಸ ಮಾಡಿ ಸಮಾಜ ವಿಜ್ಞಾನ ಅಂತಕ್ಕಂಥ ಪಠ್ಯಕ್ರಮದಲ್ಲಿ ಒಂದು ಭಾಗವಾಗಿ ನೀವು ಅಭ್ಯಾಸ ಮಾಡಿರ್ತೀರಿ. ಅದು ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ ಬಗ್ಗೆ ಸ್ವಲ್ಪ ಟಚ್ ಅಪ್ ಮಾಡಿರ್ತೀರಿ, ಸಮಾಜ ಅಂದ್ರೆ ಇತಿಹಾಸದ ಬಗ್ಗೆ ಸ್ವಲ್ಪ ಟಚ್ ಅಪ್ ಆಗಿರುತ್ತೆ. ಅದರ ಮುಂದುವರೆದಿರ್ತಕ್ಕಂಥ ಭಾಗ ಒಂದು ಸಬ್ಜೆಕ್ಟ್ ಆಗಿ ನಿಮಗೆ ಇರುತ್ತೆ. ಅದು ಪ್ರಥಮ PUCಯಲ್ಲಿ ನೀವು ಅಭ್ಯಾಸವನ್ನು ಮಾಡಿದ್ರಿ ಹಿಂದಿನ ತರಗತಿಯಲ್ಲಿ. ಓಕೆ, ಹಿಂದಿನ ತರಗತಿಯಲ್ಲಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಟ್ಟು 9 ಚಾಪ್ಟರ್ಗಳಿವೆ. ಓಕೆ, ಆ 9 ಚಾಪ್ಟರ್ಗಳು ಯಾವ್ಯಾವ ಅಂತ ಹೇಳಿ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ. ಮತ್ತೊಂದ್ಸಲ ನಿಮಗೆ ಅದು ರೀಕಲ್ ಆಗುತ್ತೆ. ಓಕೆ, ಮೊದಲನೇ ಚಾಪ್ಟರ್ ರಾಜ್ಯಶಾಸ್ತ್ರದ ಬಗ್ಗೆ ಇರ್ತಕ್ಕಂಥ ರಾಜ್ಯಶಾಸ್ತ್ರ ಒಂದು ಅಧ್ಯಯನ ಅಂತಕ್ಕಂಥ ಒಂದು ಚಾಪ್ಟರ್ನ ಅಭ್ಯಾಸವನ್ನು ಮಾಡಿದ್ವಿ. ಅಲ್ಲಿಯ ತನಕ ರಾಜ್ಯಶಾಸ್ತ್ರವನ್ನ ಸಮಾಜ ವಿಜ್ಞಾನದಲ್ಲಿ ಅಭ್ಯಾಸ ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ರಾಜ್ಯಶಾಸ್ತ್ರ ಅಂತಕ್ಕಂಥ ಸಪರೇಟ್ ಆಗಿರ್ತಕ್ಕಂಥ ಸಿಲೆಬಸ್ ಆಯ್ತು. ಆ ಸಬ್ಜೆಕ್ಟ್ಗೆ ಮೊದಲನೇ ಚಾಪ್ಟರ್ ಅಂದ್ರೆ ರಾಜ್ಯಶಾಸ್ತ್ರ ಒಂದು ಅಧ್ಯಯನ. ಹಾಗಾದ್ರೆ ರಾಜ್ಯಶಾಸ್ತ್ರ ಅಂದ್ರೆ ಏನು, ರಾಜ್ಯಶಾಸ್ತ್ರ ಹೇಗೆ ಉಟ್ಕೊಳ್ತು, ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಈ ಸಮಾಜದಲ್ಲಿ ಉಳಿದೆಲ್ಲ ಸಬ್ಜೆಕ್ಟ್ ನಂತೆ ಅದು ಹೇಗೆ ಪಠ್ಯಕ್ರಮವಾಗಿ ಬಂತು ಅಂತಕ್ಕಂಥದ್ದು. ಅಂದ್ರೆ ರಾಜ್ಯಶಾಸ್ತ್ರದ ಉಗಮ ಹೇಗಾಯ್ತು, ಯಾರ್ಯಾರು ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಪಾತ್ರ ವಹಿಸ್ತಾರೆ, ಗ್ರೀಕರ ಕೊಡುಗೆ ಏನಿದೆ, ಅದರೊಳಗೆ ಅರಿಸ್ಟಾಟಲ್, ಪ್ಲೇಟೋ, ಸಾಕ್ರಟಿಸ್ ಅಂತಕ್ಕಂತಹ ಮುಖ್ಯವಾಗಿರ್ತಕ್ಕಂತಹ ಭಾಗಗಳು ಯಾವ್ಯಾವ ಇದಾವೆ, ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನು, ಅವ್ರು ಕೊಟ್ಟಿರ್ತಕ್ಕಂಥ ಆಧಾರ ಗ್ರಂಥಗಳು ಯಾವ್ಯಾವ ಇದಾವೆ ಅಂತಕ್ಕಂಥ ಹಿಂದಿನ ತರಗತಿಯಲ್ಲಿ ನಾವು ಡೀಟೇಲ್ ಆಗಿ ಅಭ್ಯಾಸವನ್ನು ಮಾಡಿದ್ವಿ. ಅದಾದ ತರುವಾಯ 2ನೇ ಚಾಪ್ಟರ್ ಪ್ರಥಮ PUC ಒಳಗೆ ಏನಿತ್ತು ಅಂದ್ರೆ ರಾಜ್ಯ ಅಂತಕ್ಕಂಥ ಅಧ್ಯಯನ ಇತ್ತು. ರಾಜ್ಯ ಅಂದ್ರೇನು, ರಾಜ್ಯಕ್ಕೆ ಬೇಕಾಗಿರ್ತಕ್ಕಂತಹ ಮೂಲಾಂಶಗಳು ಯಾವ್ಯಾವಿದಾವೆ. ರಾಜ್ಯ ಅಂತಕ್ಕಂಥ ಪದ ನಾವು ಎಲ್ಲಾ ಕಡೆಗೆ ಬಳಸಿರ್ತೇವೆ, ಆದ್ರೆ ರಾಜ್ಯಕ್ಕೆ ತನ್ನದೇ ಆಗಿರ್ತಕ್ಕಂಥ ಮಹತ್ವ, ತನ್ನದೇ ಆಗಿರ್ತಕ್ಕಂಥ ಮೂಲಾಂಶಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಅಂತಕ್ಕಂಥ ನಾವು ಕಳೆದ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿದ್ವಿ. ಓಕೆ, ರಾಜ್ಯ ಆಗ್ಬೇಕಾಗಿತ್ತು ಅಂದ್ರೆ 4 ಪ್ರಮುಖವಾಗಿರ್ತಕ್ಕಂಥ ಮೂಲಾಂಶಗಳು ಬೇಕು. ಅದನ್ನ ರಾಜ್ಯ ಅಂತಕ್ಕಂಥ ರಾಜ್ಯದ ಮಹತ್ವ ಏನಿದೆ, ರಾಜ್ಯ ಇಲ್ಲಾಂದ್ರೆ ಸಮಾಜ ಏನಾಗುತ್ತೆ ಅಂತಕ್ಕಂಥ ಎಲ್ಲಾ ವಿಚಾರಗಳು, ಮತ್ತೆ ರಾಜ್ಯ ಸಮಾಜದ ನಡುವಿನ ವ್ಯತ್ಯಾಸ ಏನಿದೆ, ರಾಜ್ಯ ಮತ್ತು ಸಂಘ ಸಂಸ್ಥೆಗಳ ನಡುವಿನ ವ್ಯತ್ಯಾಸ ಏನಿದೆ, ಹೀಗೆ ರಾಜ್ಯವನ್ನು ಕುರಿತು ಅನೇಕ ವಿಚಾರಗಳು, ರಾಜ್ಯ ಮತ್ತು ರಾಷ್ಟ್ರದ ನಡುವಿನ ಸಂಬಂಧ ಏನಿದೆ, ಹೀಗೆ ಅನೇಕ ವ್ಯತ್ಯಾಸಗಳನ್ನ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನ ಈ ರಾಜ್ಯ ಅಂತಕ್ಕಂಥ 2ನೇ ಚಾಪ್ಟರ್ ಒಳಗೆ ನಾವು ಪ್ರಥಮ PUCಯಲ್ಲಿ ಅಭ್ಯಾಸವನ್ನು ಮಾಡಿದ್ವಿ. ಅದಾದ ನಂತರ ಮೂಲಭೂತ ರಾಜಕೀಯ ಪರಿಕಲ್ಪನೆಗಳು ಅಂತಕ್ಕಂಥ 3rd ಚಾಪ್ಟರ್ ಇದೆ, 3ನೇ ಚಾಪ್ಟರ್ ಇದೆ. ಓಕೆ, ಆ 3ನೇ ಚಾಪ್ಟರ್ ಒಳಗೆ ನಾವು ಅಭ್ಯಾಸ ಮಾಡ್ಬೇಕಾದ್ರೆ ತಿಳ್ಕೊಳ್ತಾ ಇದ್ವಿ ರಾಜಕೀಯ ಮೂಲಭೂತ ಪರಿಕಲ್ಪನೆಗಳು. ಅದರೊಳಗೆ ನಮಗೆ ಮುಖ್ಯವಾಗಿ ಸಮಾನತೆ ಅಂದ್ರೇನು, ಸ್ವತಂತ್ರ ಅಂದ್ರೇನು, ಹಕ್ಕುಗಳು ಅಂದ್ರೇನು, ಅನೇಕ ವಿಚಾರಗಳನ್ನ ಕುರಿತು ಮೂಲಭೂತ ಪರಿಕಲ್ಪನೆಗಳನ್ನ ಅಭ್ಯಾಸ ಮಾಡಿದ್ವಿ. ಓಕೆ, ಮನುಷ್ಯನು ತನಗೆ ಕೊಟ್ಟಿರ್ತಕ್ಕಂಥ ಅನೇಕ ಸೌಲಭ್ಯಗಳನ್ನ ಪಡೆದುಕೊಂಡು ಈ ಸಮಾಜದಲ್ಲಿ ತನ್ನ ವ್ಯಕ್ತಿತ್ವದ ಬೆಳವಣಿಗೆಗೆ ಅವಕಾಶವನ್ನು ಮಾಡಿಕೊಳ್ಳುವಂತದ್ದೇ ವ್ಯವಸ್ಥೆ. ಹಾಗಾಗಿ ರಾಜಕೀಯ ಮೂಲಭೂತ ಪರಿಕಲ್ಪನೆಗಳು, ಕಾನೂನು ಅಂದ್ರೇನು, ಪರಮಾಧಿಕಾರ ಅಂದ್ರೇನು, ಸ್ವತಂತ್ರ ಅಂದ್ರೇನು, ಅದರ ಜೊತೆಗೆ ಮುಖ್ಯವಾಗಿರ್ತಕ್ಕಂಥದ್ದು ಸಮಾನತೆ ಅಂದ್ರೇನು, ಹೀಗೆ ಅನೇಕ ವಿಚಾರಗಳಿಂದ ಮೂಲಭೂತ ಪರಿಕಲ್ಪನೆಗಳನ್ನ ಈ ಹಿಂದಿನ ಪ್ರಥಮ PUCಯ 3ನೇ ಚಾಪ್ಟರ್ ಒಳಗೆ ಅಭ್ಯಾಸವನ್ನ ಮಾಡಿದ್ವಿ. ಅದಾದ 4ನೇ ಚಾಪ್ಟರ್ ಸರ್ಕಾರಗಳು ಮತ್ತು ಅನೇಕ ಪದ್ಧತಿಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಇರ್ತಕ್ಕಂತಹ ಆಡಳಿತ ವ್ಯವಸ್ಥೆಯಲ್ಲಿ ನಡೆದಿರ್ತಕ್ಕಂಥ ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು ಯಾವ್ಯಾವ ರೀತಿಯಾಗಿರ್ತಕ್ಕಂಥದ್ದಾಗಿದೆ. ಜೊತೆಗೆ ಮುಖ್ಯವಾಗಿರ್ತಕ್ಕಂಥದ್ದು ಅಂದ್ರೆ ಈ ಸಂವಿಧಾನಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳು, ಜೊತೆಗೆ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಘಟನೆ ಅಂದ್ರೆ ಅನೇಕ ಸಂವಿಧಾನದಲ್ಲಿ ನಡೆದಿರ್ತಕ್ಕಂಥ ಸರ್ಕಾರ ಪದ್ಧತಿಗಳು ಯಾವ್ಯಾವ ರೀತಿಯಾಗಿದ್ದಾವೆ. ಸಂವಿಧಾನ ಅಂದ್ರೆ ಏನು ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ರೆ 4th ಚಾಪ್ಟರ್ ಒಳಗೆ ಸಂವಿಧಾನಕ್ಕೆ ಜೊತೆಗೆ ಸರ್ಕಾರದ ಪದ್ಧತಿಗಳು ಯಾವ್ಯಾವಿದ್ದಾವೆ. ಓಕೆ, ಪ್ರಜಾಪ್ರಭುತ್ವ ಅಂದ್ರೇನು, ನಿರಂಕುಶ ಪ್ರಭುತ್ವ ಅಂದ್ರೇನು, ಅಧ್ಯಕ್ಷೀಯ ಪ್ರಭುತ್ವ ಅಂದ್ರೇನು, ಸಂಸದೀಯ ಮಾದರಿಯ ಸರ್ಕಾರ ಪದ್ಧತಿ ಅಂದ್ರೇನು, ಹೀಗೆ ಅನೇಕ ವ್ಯವಸ್ಥೆಗಳನ್ನ ಕುರಿತು ನಾವು ಈ ಕಳೆದ ವರ್ಷ ಪ್ರಥಮ PUC ಒಳಗೆ 4th ಚಾಪ್ಟರ್ ಒಳಗೆ ಅಭ್ಯಾಸ ಮಾಡಿದ್ವಿ, ಸಂವಿಧಾನ ಮತ್ತು ಸರ್ಕಾರ ಪದ್ಧತಿಗಳು ಅಂತಕ್ಕಂಥ ಚಾಪ್ಟರ್. ಓಕೆ, ಅದಾದ ತರುವಾಯ 5ನೇ ಚಾಪ್ಟರ್ ಒಳಗೆ ನಾವು ಕಳೆದ ವರ್ಷ ಏನ್ ಅಭ್ಯಾಸ ಮಾಡಿದ್ವಿ ಅಂತಂದ್ರೆ 5ನೇ ಚಾಪ್ಟರ್ ನಾವು ಕೇವಲ ಪರ್ಟಿಕ್ಯುಲರ್ ಆಗಿ ನಮ್ಮ ದೇಶದ ಸಂವಿಧಾನವನ್ನ, ಈ ಹಿಂದಿನ ಅಧ್ಯಾಯದಲ್ಲಿ ಅಂದ್ರೆ 4ನೇ ಅಧ್ಯಾಯದಲ್ಲಿ ಸಂವಿಧಾನ ಮತ್ತು ಸರ್ಕಾರ ಅದು ಜಗತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ. ಆದ್ರೆ ಈ 5ನೇ ಚಾಪ್ಟರ್ ಒಳಗೆ ನಾವು ಏನ್ ಅಭ್ಯಾಸ ಮಾಡಿದ್ವಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಧಾರೆಯನ್ನ ಅಭ್ಯಾಸವನ್ನು ಮಾಡಿದ್ವಿ. ಭಾರತದ ಸಂವಿಧಾನ ಅಂದ್ರೆ ಏನು, ಭಾರತ ಸಂವಿಧಾನ ಒಳಗೊಂಡಿರ್ತಕ್ಕಂಥ ಅಂಶಗಳು ಯಾವ್ಯಾವಿದೆ,
ಭಾರತ ಸಂವಿಧಾನ ಹೇಗೆ ರಚನೆಯಾಗಿದೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ವಿಚಾರಗಳು ಮತ್ತು ಸಂವಿಧಾನದಲ್ಲಿರ್ತಕ್ಕಂಥ ಭಾಗಗಳ ಬಗ್ಗೆ, ಸಂವಿಧಾನದಲ್ಲಿರ್ತಕ್ಕಂಥ ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ಬೆಳವಣಿಗೆಯನ್ನು ಕುರಿತು ಅಭ್ಯಾಸವನ್ನು ಮಾಡಿದ್ವಿ. ಸಂವಿಧಾನದಲ್ಲಿ ಮುಖ್ಯವಾಗಿ ನಾವು ಅಭ್ಯಾಸ ಮಾಡಿರ್ತಕ್ಕಂಥ ಯಾವ್ಯಾವ ಭಾಗಗಳು ಅಂತಂದ್ರೆ ಪ್ರಸ್ತಾವನೆ ಅಂದ್ರೆ ಏನು ಅಂತಕ್ಕಂಥ ತಿಳ್ಕೊಂಡ್ವಿ. ಅದಾದ ನಂತರ ಮೂಲಭೂತ ಹಕ್ಕುಗಳು ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಅದಾದ ನಂತರ ಮೂಲಭೂತ ಕರ್ತವ್ಯಗಳು ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಅದಾದ ನಂತರ ಅನೇಕ ಪ್ರಮುಖವಾಗಿರ್ತಕ್ಕಂಥ ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ದೇಶ ಅಂದ್ರೆ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಧಾರೆಗಳನ್ನ ನಾವು 5ನೇ ಚಾಪ್ಟರ್ ಒಳಗೆ ಅಭ್ಯಾಸವನ್ನು ಮಾಡಿದ್ವಿ. ಓಕೆ, ಪ್ರಥಮ PUCಯಲ್ಲಿ 6ನೇ ಚಾಪ್ಟರ್ ಯಾವುದು ಅಂತಂದ್ರೆ ಶಾಸಕಾಂಗ ಅಂತಕ್ಕಂಥ ಒಂದು ಚಾಪ್ಟರ್ ಇತ್ತು. ಶಾಸಕಾಂಗ ಅಂದ್ರೇನು, ಸಂಸದೀಯ ಮತ್ತು ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆಯಲ್ಲಿ ಶಾಸಕಾಂಗ ಯಾವ ರೀತಿಯಾಗಿರ್ತಕ್ಕಂಥ ಗುಣಮಟ್ಟವನ್ನು ಹೊಂದಿದೆ, ಜೊತೆಗೆ ವ್ಯಕ್ತಿಗೆ ಕೊಡಲು ಮಾಡಲ್ಪಟ್ಟಿರ್ತಕ್ಕಂತಹ ಹಕ್ಕುಗಳಿಂದ, ಶಾಸನಗಳಿಂದ ಸಮಾಜ ಹೇಗೆ ಡೆವಲಪ್ ಆಗ್ತಾ ಇದೆ, ಅಂದ್ರೆ ವ್ಯಕ್ತಿಯ ವ್ಯಕ್ತಿತ್ವದ ನಿರ್ಮಾಣ ಹೇಗೆ ಆಗ್ತಾ ಇದೆ ಅಂತಕ್ಕಂಥ ಶಾಸನಗಳ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಅಂತಹ ಶಾಸನಗಳು ಕೊಟ್ಟಿರ್ತಕ್ಕಂತಹ ಪ್ರಜೆಗಳಿಗೆ ಕೊಟ್ಟಿರ್ತಕ್ಕಂಥ ಶಾಸನಗಳಿಂದ ರಾಜ್ಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ವೃದ್ಧಿಸಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಹಾಗಾಗಿ ಕಾಲಕಾಲಕ್ಕನುಗುಣವಾಗಿ ಪ್ರಜೆಗಳಿಗೆ ಬೇಕಾಗಿರ್ತಕ್ಕಂಥ ಅನೇಕ ಶಾಸನಗಳು ಮುಖ್ಯವಾಗಿರ್ತಕ್ಕಂಥ ಪಾತ್ರ ವಹಿಸಿದ್ರೆ ಆ ಶಾಸಕಾಂಗದಲ್ಲಿ ಹೇಗೆ ಶಾಸನ ರಚಿಸಲಾಗ್ತದೆ ಅಂತಕ್ಕಂಥ ವಿಚಾರವನ್ನ ಹಿಂದಿನ ತರಗತಿ ಅಭ್ಯಾಸವನ್ನ ಮಾಡಿದ್ವಿ. ಅದು 6th ಚಾಪ್ಟರ್ ಇದೆ. ಅದಾದ ನಂತರ 7th ಚಾಪ್ಟರ್ ಯಾವುದು ಅಂತಂದ್ರೆ ಅದು ಕಾರ್ಯಾಂಗ. ಶಾಸಕಾಂಗ ಆದ ನಂತರ ನಮಗೆ ಕಾರ್ಯಾಂಗ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಂತಕ್ಕಂಥದ್ದು ಸರ್ಕಾರದ ಮುಖ್ಯವಾಗಿರ್ತಕ್ಕಂತಹ 3 ಅಂಗಗಳು ಅಂತ ನಾವು ಭಾವಿಸಿದ್ವಿ. ಅದರೊಳಗೆ ಶಾಸಕಾಂಗ ಅಂತಕ್ಕಂಥ ಸಪರೇಟ್ ಆಗಿರ್ತಕ್ಕಂಥ ಚಾಪ್ಟರ್ ಅಡಿಯಲ್ಲಿ ಅನೇಕ ವಿಚಾರವನ್ನ ತಿಳ್ಕೊಂಡಿದ್ವಿ. ಅದಾದ ನಂತರ ಕಾರ್ಯಾಂಗ. ಕಾರ್ಯಾಂಗ ಅಂದ ತಕ್ಷಣ ಶಾಸಕಾಂಗ ರೂಪಿಸಿರ್ತಕ್ಕಂತಹ, ಶಾಸಕಾಂಗ ರಚನೆ ಮಾಡಿರ್ತಕ್ಕಂತಹ ಎಲ್ಲಾ ವಿಧದ ಶಾಸನಗಳನ್ನ ಕಾರ್ಯರೂಪಕ್ಕೆ ತಂದು ಪ್ರಜೆಗಳಿಗೆ ಮುಟ್ಟಿಸುವಂತ ಮುಖ್ಯವಾಗಿರ್ತಕ್ಕಂಥ ಅಂಗವನ್ನು ನಾವು ಕಾರ್ಯಾಂಗ ಎಂದು ಕರೆಯುತ್ತೇವೆ. ಓಕೆ, ಕಾರ್ಯಾಂಗ ಅಂದ್ರೆ ಏನು ಅಂತಕ್ಕಂಥ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಕಾರ್ಯಾಂಗ ಅಂದ ತಕ್ಷಣ ನಮಗೆ ರಾಷ್ಟ್ರಪತಿ, ಪ್ರಧಾನಮಂತ್ರಿ ಮತ್ತು ಅವರ ಕ್ಯಾಬಿನೆಟ್ ವ್ಯವಸ್ಥೆ. ಓಕೆ, ಭಾರತ ಅತ್ಯುನ್ನತವಾಗಿರ್ತಕ್ಕಂಥ ಹುದ್ದೆ ಅಂದ್ರೆ ರಾಷ್ಟ್ರಪತಿ, ರಾಷ್ಟ್ರಪತಿ ಆದ ನಂತರ ಉಪರಾಷ್ಟ್ರಪತಿ, ಉಪರಾಷ್ಟ್ರಪತಿ ಅಂತ ಪ್ರಧಾನಮಂತ್ರಿ. ಓಕೆ, ಹಾಗಾದ್ರೆ ಆ ರಾಷ್ಟ್ರಪತಿ ಅಂದ್ರೆ ಏನು, ರಾಷ್ಟ್ರಪತಿ ಹೇಗೆ ಕಾರ್ಯಗಳನ್ನು ನಿಭಾಯಿಸ್ತಾರೆ, ಉಪರಾಷ್ಟ್ರಪತಿ ಅಂದ್ರೆ ಉಪರಾಷ್ಟ್ರಪತಿ ಹೇಗೆ ಕಾರ್ಯಗಳನ್ನು ನಿಭಾಯಿಸ್ತಾರೆ, ಪ್ರಧಾನಮಂತ್ರಿ ನೈಜ ಕಾರ್ಯಾಂಗದ ಮುಖ್ಯಸ್ಥನಾಗಿರ್ತಕ್ಕಂತಹ ಪ್ರಧಾನಮಂತ್ರಿ ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯಗಳನ್ನ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಮಗೆ ಪ್ರಥಮ PUCಯಲ್ಲಿರ್ತಕ್ಕಂತಹ ನಮಗೆ 7th ಚಾಪ್ಟರ್ ಆಗಿತ್ತು, ಅದು ಕಾರ್ಯಾಂಗ. ಓಕೆ, 8th ಚಾಪ್ಟರ್ ಬಂದಾಗ ನ್ಯಾಯಾಂಗ ಅಂತಕ್ಕಂಥದ್ದಿದೆ. ನ್ಯಾಯಾಂಗ ಅಂತಕ್ಕಂಥದ್ದು ಪ್ರಥಮ PUC ಒಳಗೆ 8th ಚಾಪ್ಟರ್ ಆಗಿತ್ತು. ನ್ಯಾಯಾಂಗ ಅಂದ್ರೇನು, ನ್ಯಾಯಾಂಗ ವ್ಯವಸ್ಥೆ ಈ ಸಮಾಜದೊಳಗೆ ಹೇಗೆ ಮುಖ್ಯವಾಗಿರುವಂಥದ್ದು, ನ್ಯಾಯಾಂಗ ವ್ಯವಸ್ಥೆ ಇಲ್ಲಂದ್ರೆ ಸಮಾಜ ಹೇಗೆ ಏರುಪೇರಾಗುತ್ತೆ, ಸಮಾಜದಲ್ಲಿ ಹೇಗೆ ಅಶಾಂತಿ, ಅಸಮಾನತೆ, ಎಲ್ಲ ಹಿಂಸಾತ್ಮಕ ಕೃತ್ಯಗಳು ನಡೀತಾ ಇದ್ವು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹೀಗಾಗಿ ನ್ಯಾಯಾಂಗ ಒಂದು ಆಡಳಿತದ ವ್ಯವಸ್ಥೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ನಾವು ನ್ಯಾಯಾಂಗದ ವ್ಯವಸ್ಥೆ ಭಾರತಕ್ಕೆ ಬಂದಾಗ ಭಾರತದಲ್ಲಿ ಮುಖ್ಯವಾಗಿರ್ತಕ್ಕಂತಹ ಉನ್ನತವಾಗಿರ್ತಕ್ಕಂಥ ಏಕೀಕೃತ ನ್ಯಾಯಾಂಗದ ವ್ಯವಸ್ಥೆ ಇದೆ. ಶಾಸಕಾಂಗದಿಂದ, ಕಾರ್ಯಾಂಗದಿಂದ ಸ್ವತಂತ್ರವಾಗಿರ್ತಕ್ಕಂತಹ ಏಕೀಕೃತ ನ್ಯಾಯಾಂಗದ ವ್ಯವಸ್ಥೆ ಭಾರತದಲ್ಲಿ ಅಸ್ತಿತ್ವದಲ್ಲಿದೆ. ಓಕೆ, ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಅಂತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ಅಂದ್ರೆ ಸುಪ್ರೀಂ ಕೋರ್ಟ್ ಹೇಗೆ ರಚನೆ ಆಗಿದೆ, ಸುಪ್ರೀಂ ಕೋರ್ಟಿನ ಅಧಿಕಾರ ಮತ್ತು ಕಾರ್ಯಗಳು ಯಾವ್ಯಾವ ಇದಾವೆ ಅಂತಕ್ಕಂಥ ವಿಚಾರವನ್ನ ಹಿಂದಿನ ತರಗತಿ ನಾವು ಅಭ್ಯಾಸ ಮಾಡಿದ್ವಿ. ಓಕೆ, ಅದಾದ ತರುವಾಯ ಪ್ರತಿಯೊಂದು ರಾಜ್ಯಗಳಲ್ಲಿ ರಾಜ್ಯದ ಹೈಕೋರ್ಟ್ಗಳಿದಾವೆ. ಆ ರಾಜ್ಯದ ಹೈಕೋರ್ಟ್ಗಳು ಹೇಗೆ ಕೆಲಸ ಮಾಡ್ತವೆ, ಆ ಹೈಕೋರ್ಟ್ಗಳು ಯಾವ ರೀತಿಯಾಗಿರ್ತಕ್ಕಂಥ ರಚನೆ ಹೊಂದಿದೆ, ಅದರ ಮುಖ್ಯವಾಗಿರ್ತಕ್ಕಂತಹ ನ್ಯಾಯಾಧೀಶರು ಯಾರಾಗಿದ್ದಾರೆ, ಅವರ ಅಧಿಕಾರ ಮತ್ತು ಕಾರ್ಯಗಳೇನು, ಎಲ್ಲ ವಿಚಾರಗಳನ್ನ ನಾವು 8th ಚಾಪ್ಟರ್ ಒಳಗೆ ನ್ಯಾಯಾಂಗ ಅಂತಕ್ಕಂಥ ಚಾಪ್ಟರ್ನ ಅಡಿಯಲ್ಲಿ ಪ್ರಥಮ PUCಯಲ್ಲಿ ಅಭ್ಯಾಸವನ್ನು ಮಾಡಿದ್ವಿ. ಓಕೆ, ಮತ್ತೊಂದು ಕೊನೆಯದಾಗಿರ್ತಕ್ಕಂತಹ ಪಾಠ ನಮಗೆ, ಅಂದ್ರೆ ಕೊನೆಯದಾಗಿರ್ತಕ್ಕಂಥ ಚಾಪ್ಟರ್ ಯಾವ್ದಪ್ಪ ಅಂತಂದ್ರೆ ಪ್ರಥಮ PUC ಒಳಗೆ ಕೊನೆಯ ಚಾಪ್ಟರ್ 9th ಚಾಪ್ಟರ್ 9th ಚಾಪ್ಟರ್ ಯಾವುದು ಅಂತಂದ್ರೆ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ. ಪ್ರಜಾಪ್ರಭುತ್ವದ ಆಡಳಿತ ವ್ಯವಸ್ಥೆ ಯಾವತ್ತಿಗೂ ಕೇಂದ್ರೀಕರಣ ಆಗಿರಲ್ಲ. ಎಲ್ಲ ಆಡಳಿತದ ಪ್ರಕ್ರಿಯೆಗಳು ವಿಕೇಂದ್ರೀಕರಣವಾಗಿ ಹಂಚಲ್ಪಟ್ಟಿರುತ್ತೆ. ಹಾಗಾಗಿನೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತದ ವ್ಯವಸ್ಥೆ ವಿಕೇಂದ್ರೀಕರಣ ಹೇಗೆ ಆಗಿದೆ, ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಪಾರ್ಟ್ ಅಂದ್ರೆ ಸ್ಥಳೀಯ ಸರ್ಕಾರಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಈ ಚಾಪ್ಟರ್ ಅನ್ನ ನಾವು ನೋಡ್ತಾ ಹೋಗ್ತೇವೆ. ಅದರೊಳಗೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಅದರ ರಚನೆ ಏನು, ಅದು ಹೇಗೆ ಅಧಿಕಾರವನ್ನು ಚಲಾಯಿಸುತ್ತೆ, ಅದರಿಂದ ಏನಾಗುತ್ತೆ, ಎಲ್ಲ ವಿಚಾರಧಾರೆಗಳನ್ನ ಈ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಅಂತಕ್ಕಂಥ ಒಂದು ಚಾಪ್ಟರ್ ಅಡಿಯಲ್ಲಿ 9th ಚಾಪ್ಟರ್ ಅಭ್ಯಾಸ ಮಾಡಿದ್ವಿ. ಓಕೆ, ಇದಿಷ್ಟು ನಮಗೆ ಪ್ರಥಮ PUC ಒಳಗೆ ಇರ್ತಕ್ಕಂತಹ ಪಠ್ಯಕ್ರಮ ಆಗಿತ್ತು.
ಅದರೊಳಗೆ ನಮಗೆ ಈ ಕಳೆದ ವರ್ಷ ಅಂದ್ರೆ ಈ ನಾವು ಮಾಡಿರ್ತಕ್ಕಂತಹ ಒಂದು ಪಾಠದಲ್ಲಿ ಈ ಹಿಂದಿನ ವರ್ಷ ನಮಗೆ ಏನಾಗಿತ್ತು ಅಂತ ಹೇಳಿದ್ರೆ ಕರೋನಾ ಬಂದಿರೋದ ಕಾರಣದಿಂದ ಪಾಠವನ್ನು ನಮಗೆ ರೆಡ್ಯೂಸ್ ಆಗಿ ಬಿಟ್ಟಿದ್ರು. ಅಂದ್ರೆ ಕೆಲವೊಂದು ಪಾಠಗಳ ಭಾಗಗಳನ್ನು ತೆಗೆದುಹಾಕಿದ್ರು. ಅದರಲ್ಲಿ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಅಂತಕ್ಕಂಥ ಚಾಪ್ಟರ್ನ ನಮಗೆ ಸಂಪೂರ್ಣವಾಗಿ ತೆಗೆದ್ರು. ಇನ್ನು ಉಳಿಕಿರ್ತಕ್ಕಂಥ ಕೆಲವೊಂದು ಪಾಠಗಳಲ್ಲಿ ಕೆಲವೊಂದು ಅಂಶಗಳನ್ನು ಮಾತ್ರ ತೆಗೆದ್ರು. ಹೇಗೆ ನಾವು ಕಳೆದ ತರಗತಿಯಲ್ಲಿ ಈ ಎಲ್ಲಾ ಅಂಶಗಳನ್ನ ಅಂದ್ರೆ ಭಾರತ ಜಗತ್ತಿನಲ್ಲಿರ್ತಕ್ಕಂಥ ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ಸಂಬಂಧಪಟ್ಟ ವಿಚಾರದಿಂದ ಹಿಡಿದು ನ್ಯಾಯಾಂಗ ವ್ಯವಸ್ಥೆಯ ತನಕ ನಾವು ಅಭ್ಯಾಸವನ್ನು ಮಾಡಿದ್ವಿ. ಓಕೆ, ಇದು ನಾವು ಪ್ರಥಮ PUC ಒಳಗೆ ತಿಳ್ಕೊಂಡಿರ್ತಕ್ಕಂಥ ವಿಷಯ ವಸ್ತುವಾಗಿದೆ. ಅಂದ್ರೆ 9 ಚಾಪ್ಟರ್ ಇದ್ವು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ 9 ಚಾಪ್ಟರ್ ಇದ್ವು. ಆ 9 ಚಾಪ್ಟರ್ಗಳ ಬಗ್ಗೆ ಹಿಂದಿನ ತರಗತಿ ನಾವು ಅಭ್ಯಾಸವನ್ನು ಮಾಡಿದ್ವಿ. ಈಗ ನಾವು ಪರ್ಟಿಕ್ಯುಲರ್ ಆಗಿ ರಾಜ್ಯಶಾಸ್ತ್ರ ಅಂತ ಬಂದಾಗ ರಾಜ್ಯಶಾಸ್ತ್ರದ ದ್ವಿತೀಯ PUC, ಎರಡನೇ PUC ಅಂದ್ರೆ ಸೆಕೆಂಡ್ PUC ಇರ್ತಕ್ಕಂತಹ ಪಠ್ಯಕ್ರಮ ಏನಿದೆ, ಓಕೆ, ಇದು ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಯ್ತು ಅಂದ್ರೆ ಸೆಕೆಂಡ್ PUC ರಾಜ್ಯಶಾಸ್ತ್ರದ ವಿಚಾರಗಳೆಲ್ಲವೂ ಕೂಡ ನಿಮಗೆ ಸುಲಲಿತವಾಗಿ ಅರ್ಥ ಆಗುತ್ತೆ. ಪಠ್ಯಕ್ರಮದ ಪರಿಚಯ ನಿಮಗೆ ಕರೆಕ್ಟ್ ಆಗಿ ಆಗಿತ್ತು ಅಂತ ಹೇಳಿದ್ರೆ ನಿಮಗೆ ಸಂಪೂರ್ಣವಾಗಿರ್ತಕ್ಕಂತಹ ಪಾಠದ ತಿರುಳುಗಳು ಏನಿದಾವೆ ಅಂತಕ್ಕಂಥ ಅರ್ಥ ಆಯ್ತು ಅಂದ್ರೆ ನಿಮಗೆ ಮುಂದಿನ ಸಿಲೆಬಸ್ ಓದಕ್ಕೆ ತುಂಬಾ ಈಸಿ ಆಗುತ್ತೆ. ಓಕೆ, ಹಾಗಾಗಿನೇ ನಿಮಗೆ ಸಣ್ಣದಾಗಿರ್ತಕ್ಕಂತಹ ಒಂದು ಪರಿಚಯ, ಪಠ್ಯಕ್ರಮ ಪರಿಚಯ ಯಾವುದು ಅಂತಂದ್ರೆ ಸೆಕೆಂಡ್ PUCಯ ರಾಜ್ಯಶಾಸ್ತ್ರದ ಪಠ್ಯಕ್ರಮ ಹೇಗಿದೆ ಅಂತಕ್ಕಂಥ ಪರಿಚಯದ ಭಾಗವನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಇದು ನಿಮಗೆ ಅರ್ಥ ಆಯಿತು ಅಂತಂದ್ರೆ ಸೆಕೆಂಡ್ PUCಯ ಇರ್ತಕ್ಕಂಥ 9 ಚಾಪ್ಟರ್ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಒಂದು ಸೂಚನೆಯನ್ನು ಹೇಳ್ತಾ ಇದ್ದೀನಿ. ಏನು ಅಂತಂದ್ರೆ ಇದು ನಾನು ಹೇಳ್ತಕ್ಕಂತಹ ಪಠ್ಯಕ್ರಮ ಪರಿಚಯ ನಮ್ಮ ಸಿಲೆಬಸ್ ಇರ್ತಕ್ಕಂಥ ಸೆಕೆಂಡ್ PUCಯ ರಾಜ್ಯಶಾಸ್ತ್ರ ಭಾಗದಲ್ಲಿ ಇರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ಬುಕ್ ನಲ್ಲಿ ಇರ್ತಕ್ಕಂಥ ಸಿಲೆಬಸ್ ಸಂಬಂಧಪಟ್ಟಿರ್ತಕ್ಕಂಥ ಇಂಟ್ರೊಡ್ಯೂಸ್. ಆದ್ರೆ ಈ ಸರ್ಕಾರ ಈ ಒಂದು ರಜೆ ಸಂದರ್ಭದಲ್ಲಿ ಮತ್ತೆ ಈ ಕರೋನಾ ಇರೋದ್ರಿಂದ ಹೇಗೆ ಅದನ್ನ ರೆಡ್ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ಅಂದ್ರೆ ಪಠ್ಯಕ್ರಮದ ಭಾಗಗಳು ಯಾವ್ಯಾವ ತಗೊಳಾಗ್ತಾರೋ ಯಾವ್ಯಾವ ಸಿಲೆಬಸ್ ಗೆ ಹಾಕ್ತಾರೋ ಗೊತ್ತಾಗಲ್ಲ. ಯಾಕೆ ಅಂದ್ರೆ ಸಮಯಕ್ಕೆ ಅನುಗುಣವಾಗಿ ಸರ್ಕಾರದ ನಿರ್ಧಾರಕ್ಕೆ ಅನುಗುಣವಾಗಿ ನಾವು ಪಠ್ಯಕ್ರಮದ ಅನುಗುಣವಾಗಿ ಪಾಠ ಮಾಡ್ಬೇಕಾಗುತ್ತೆ. ಆದ್ರೆ ನಾನು ಹೇಳ್ತಕ್ಕಂಥದ್ದು ಏನಂದ್ರೆ ಈಗ ಪ್ರೆಸೆಂಟ್ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇರ್ತಕ್ಕಂತಹ ದ್ವಿತೀಯ PUCಯ ಪಠ್ಯಕ್ರಮದ ಪರಿಚಯ ಇದೆ. ಕರೋನಾ ಇರೋದ ಕಾರಣದಿಂದ ಲಾಕ್ಡೌನ್ ಅಥವಾ ಇನ್ನೊಂದ್ರೆ ಏನಾದ್ರು ಸಮಸ್ಯೆಗಳು ಬಂದಾಗ ಸರ್ಕಾರಗಳು ತಿಂಗಳು ಅಥವಾ 15 ದಿನ ಅಥವಾ 2 ತಿಂಗಳ ಕಾಲ ಏನಾದ್ರು ಶಾಲಾ ಕಾಲೇಜುಗಳು ಓಪನ್ ಆಗಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಾಗ ಈ ಪಠ್ಯಕ್ರಮದಲ್ಲಿ ಯಾವ್ಯಾವ ಚಾಪ್ಟರ್ಗಳು ತೆಗೆದು ಹಾಕ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ನಿಮಗೆ ಎಲ್ಲದನ್ನು ಪರಿಚಯ ಮಾಡಿಕೊಡ್ತೀನಿ. ಅದು ಯಾವ್ದಾದ್ರು ಸಿಲೆಬಸ್ ಇರಲಿ. ಅಕಸ್ಮಾತ್ ಆಗಿ ಲಾಕ್ಡೌನ್ ಆಗಿಲ್ಲ, ಸಿಲೆಬಸ್ ನ ರಿಡ್ಯೂಸ್ ಮಾಡಲಿಲ್ಲ ಅಂತಂದ್ರೆ 9 ಚಾಪ್ಟರ್ ನಿಮಗೆ ಇರ್ತವೆ. ಓಕೆ, ಕಳೆದ ಬಾರಿ ರಾಜ್ಯಶಾಸ್ತ್ರದಲ್ಲಿ ನಾವು 9 ಚಾಪ್ಟರ್ ಅಭ್ಯಾಸವನ್ನು ಮಾಡಿದ್ವಿ ಪ್ರಥಮ PUC ಒಳಗೆ. ಹಾಗೇನೆ ದ್ವಿತೀಯ PUCಯಲ್ಲೂ ಕೂಡ ನಮಗೆ 9 ಚಾಪ್ಟರ್ ಇದಾವೆ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಕ್ಕೆ ಮಾತ್ರ. ಕಳೆದ ತರಗತಿಯಲ್ಲಿ 9 ಚಾಪ್ಟರ್ ಇದ್ವು. ಈ ಒಂದು ಹಂತದಲ್ಲಿ ಸೆಕೆಂಡ್ PUC ಒಳಗೂ ಕೂಡ 9 ಚಾಪ್ಟರ್ ಇದ್ದಾವೆ. ಹಾಗಾದ್ರೆ ಈಗಿರ್ತಕ್ಕಂಥ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಟೆಕ್ಸ್ಟ್ ಬುಕ್ ನಲ್ಲಿ ಇರ್ತಕ್ಕಂತಹ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಯಾವ್ಯಾವ ಓದೋಣ. ಅಕಸ್ಮಾತ್ ಆಗಿ ತೆಗೆದು ಹಾಕಿದ್ರೆ ಅದನ್ನ ಬಿಟ್ಟು ಓದರುತ್ತೆ. ಅಕಸ್ಮಾತ್ ಆಗಿ ತೆಗೆದು ಹಾಕಿದ್ರೆ 9 ಚಾಪ್ಟರ್ಗಳ ಅನುಗುಣವಾಗಿ ನಮ್ಮ ಎಕ್ಸಾಮಿನ ಪತ್ರಿಕೆ ಶುರುವಾಗುತ್ತೆ ಅಥವಾ ರೆಡಿ ಆಗುತ್ತೆ ಅಂತ. ಸೊ ಹಾಗಾಗಿ ನೋಡ್ತಾ ಹೋಗೋಣ 9 ಚಾಪ್ಟರ್ಗಳು ಯಾವ್ಯಾವ ಪಠ್ಯಕ್ರಮದ ಪರಿಚಯ. ಇವತ್ತು ನಿಮಗೆ ಸಬ್ಜೆಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಹೇಗಿರುತ್ತೆ ಸಬ್ಜೆಕ್ಟ್, ಯಾವ್ಯಾವ ಅಂಶಗಳನ್ನು ಒಳಗೊಂಡಿರುತ್ತೆ ಅಂತಕ್ಕಂಥ ಮೂಲವಾಗಿರ್ತಕ್ಕಂಥ ಭಾಗಗಳನ್ನ ತಿಳಿಸ್ತಾ ಹೋಗ್ತಾ ಇದೀನಿ. ನೋಡ್ತಾ ಹೋಗೋಣ. ಓಕೆ, ಹಾಗಾದ್ರೆ ನೋಡ್ತಾ ಹೋಗೋಣ. ಈಗ ಪ್ರಥಮ ಚಾಪ್ಟರ್ ಯಾವುದು ಅಂತ. ಓಕೆ, ಅಧ್ಯಾಯ 1 ಯಾವುದು? ಅಧ್ಯಾಯ 1. ಓಕೆ, ಸೆಕೆಂಡ್ PUC ಒಳಗೆ ನಮಗೆ ಅಧ್ಯಾಯ 1 ಯಾವ ಚಾಪ್ಟರ್ ಇದೆ? ಓಕೆ, ಚಾಪ್ಟರ್ ನೇಮ್ ನೋಡೋಣ. ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ. ಭಾರತ ರಾಜಕೀಯ ವ್ಯವಸ್ಥೆಯ ಉಗಮ ಒಂದೇ ಚಾಪ್ಟರ್. ಹಾಗಾದ್ರೆ ಆ 1ನೇ ಚಾಪ್ಟರ್ ಒಳಗೆ ಬರ್ತಕ್ಕಂತಹ ಭಾರತ ರಾಜಕೀಯ ವ್ಯವಸ್ಥೆ ಉಗಮದಲ್ಲಿ ಬರ್ತಕ್ಕಂಥ ಪಾಯಿಂಟ್ ಯಾಕೆ 1ನೇ ಚಾಪ್ಟರ್ ಒಳಗೆ ಸಬ್ ಪಾಯಿಂಟ್ 1 ಬರುತ್ತೆ. 1935ರ ಭಾರತ
ಸರ್ಕಾರ ಕಾಯ್ದೆ. ಓಕೆ, ಒಂದನೇ ಚಾಪ್ಟರ್ ಒಳಗೆ ಎರಡನೇ ಪಾಯಿಂಟ್ ಆಗಿ ನಮ್ಗೆ ಯಾವ್ದು ಬರುತ್ತೆ ಅಂದ್ರೆ 1947ರ ಭಾರತ ಸ್ವತಂತ್ರ ಕಾಯ್ದೆ. ಸ್ವತಂತ್ರ ಅಂದ್ರೆ ಸ್ವತಂತ್ರ, ಓಕೆ, ಸ್ವತಂತ್ರ ಕಾಯ್ದೆ. ಒಂದನೇ ಚಾಪ್ಟರ್ ಒಳಗೆ ಮೂರನೇ ಅಂಶವಾಗಿ ಅಥವಾ ಮೂರನೇ ಮೇನ್ ಪಾಯಿಂಟ್ ಆಗಿ ಯಾವ್ದು ಬರುತ್ತೆ ಅಂದ್ರೆ ಮಧ್ಯಂತರ ಸರ್ಕಾರ. ಓಕೆ, ಒಂದನೇ ಪಾಠದೊಳಗೆ ನಮಗೆ ನಾಲ್ಕನೇ ಮುಖ್ಯವಾಗಿರ್ತಕ್ಕಂತಹ ಪಾಯಿಂಟ್ ಯಾವುದು ಅಂತಂದ್ರೆ ಪ್ರಥಮ ಸಾರ್ವತ್ರಿಕ ಚುನಾವಣೆ. ಒಂದನೇ ಚಾಪ್ಟರ್ ಒಳಗೆ ನಮಗೆ ಫಿಫ್ತ್ ಪಾಯಿಂಟ್ ಯಾವುದು ಅಂತಂದ್ರೆ ದೇಶೀಯ ಸಂಸ್ಥಾನಗಳ ಏಕೀಕರಣ. ಓಕೆ, ಅದಾದ ನಂತರ ಆರನೇ ಪಾಯಿಂಟ್ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ರಾಜ್ಯಗಳ ಪುನರ್ರಚನೆ. ಓಕೆ, ಕೊನೆಯ ಪಾಯಿಂಟ್ ಯಾವ್ದು ಅಂದ್ರೆ ಏಳನೇ ಅಂಶ, ಒಂದನೇ ಚಾಪ್ಟರ್ ಒಳಗೆ ಏಳನೇ ಅಂಶ ಭಾರತ ಆಡಳಿತದ ಭೂಪಟ. ಓಕೆ, ಈಗ ನೋಡೋಣ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೆಕೆಂಡ್ PUCಯ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರದ ಪಠ್ಯಕ್ರಮವನ್ನ, ಓಕೆ, ಸಬ್ಜೆಕ್ಟ್ ಅನ್ನ ಪರಿಚಯ ಮಾಡೋಣ, ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ. ಅಧ್ಯಾಯ 1 ಏನಂತ ಹೇಳಿದ್ರೆ, ಅಧ್ಯಾಯ 1 ಚಾಪ್ಟರ್ ನೇಮ್ ಇದೆ ಅಂತಂದ್ರೆ ಭಾರತ ರಾಜಕೀಯ ವ್ಯವಸ್ಥೆಯ ಉಗಮ, ಓಕೆ, ಮತ್ತು ಬೆಳವಣಿಗೆ. ಭಾರತ ರಾಜಕೀಯ ವ್ಯವಸ್ಥೆ ಉಗಮ ಆಗೋ ಜೊತೆಗೆ ಬೆಳವಣಿಗೆ. ಓಕೆ, ಈ ಚಾಪ್ಟರ್ ಇದೆ ನಿಮಗೆ ಪ್ರಥಮ PUC ಆದ ನಂತರ ದ್ವಿತೀಯ PUCಗೆ ನೀವು ಬಂದ ಮೇಲೆ ನೀವು ಅಭ್ಯಾಸ ಮಾಡ್ಬೇಕಾಗಿರ್ತಕ್ಕಂಥ ಮೊದಲ ಚಾಪ್ಟರ್ ಭಾರತ ರಾಜಕೀಯ ವ್ಯವಸ್ಥೆ ಉಗಮ ಮತ್ತು ಬೆಳವಣಿಗೆ ಅಂತಕ್ಕಂಥ ಒಂದು ಮೊದಲ ಚಾಪ್ಟರ್ ಇದೆ. ಅದನ್ನ ಕ್ಲಿಯರ್ ಕಟ್ ಆಗಿ ಒಂದೊಂದು ಅಂಶ ನೋಡ್ಕೊಳ್ತಾ. ಇದು ನಿಮಗೆ ಸಬ್ಜೆಕ್ಟ್ ನ ಪರಿಚಯ ಆಗಿದೆ. ಒಂದು ನೋಟ್ಬುಕ್ ತಗೊಂಡು ನೀಟಾಗಿ ಇದನ್ನ ಬರ್ಕೊಂಡ್ರೆ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ, ನೀಟಾಗಿ ತಿಳ್ಕೊಡ್ರಿ. ಅದಾದ ನಂತರ ಸಿಲೆಬಸ್ ಕಂಟಿನ್ಯೂ ಮಾಡ್ಬೇಕಾದ್ರೆ ವಿವರಣಾತ್ಮಕವಾಗಿರ್ತಕ್ಕಂಥ ಪರಿಚಯವನ್ನು ಹೇಳ್ತಾ ಹೋಗ್ತೀವಿ. ಓಕೆ, ಇವಾಗ ನೋಡೋಣ ಭಾರತ ರಾಜಕೀಯ ವ್ಯವಸ್ಥೆ ಉಗಮ ಮತ್ತು ಬೆಳವಣಿಗೆ. ಪಾಯಿಂಟ್ ನಂಬರ್ 1, 1930ರ ಭಾರತ ಸರ್ಕಾರ ಕಾಯ್ದೆ. ಇದು ನಿಮಗೆ ಸಬ್ ಪಾಯಿಂಟ್ ಆಗಿರುತ್ತೆ. ಓಕೆ, ಅದಕ್ಕಿಂತ ಮುಂಚೆ ಆಗಿರ್ತಕ್ಕಂಥ ಘಟನೆ ಅಂತ 1919 ಕಾಯ್ದೆ, 1909 ಕಾಯ್ದೆ ಬರುತ್ತೆ. ಅದು ಪಾಠ ಬಂದಾಗ ನಿಮಗೆ ಸಿಲೆಬಸ್ ನಿಮಗೆ ವಿವರಣಾತ್ಮಕವಾಗಿರ್ತಕ್ಕಂಥ ಹೇಳ್ಬೇಕಾದ್ರೆ ನೀಟಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿರುತ್ತೆ. ಪಾಯಿಂಟ್ ನಂಬರ್ 1930ರ ಭಾರತ ಸರ್ಕಾರ ಕಾಯ್ದೆ ತಿಳ್ಕೊಬೇಕಾಗಿದೆ. ಇದು ಯಾಕೆ ಬಂತು, ಎಲ್ಲಿಂದ ಬಂತು, ಏನ್ ಒಳಗೊಂಡಿತ್ತು ಅಂತಕ್ಕಂಥ ವಿಚಾರವನ್ನ ಈ ಅಧ್ಯಾಯದಲ್ಲಿ ತಿಳ್ಕೊಬೇಕಾಗಿದೆ. ಓಕೆ, ಪಾಯಿಂಟ್ ನಂಬರ್ 2, 1940ರ ಭಾರತ ಸ್ವತಂತ್ರ ಕಾಯ್ದೆ. ವ್ಯತ್ಯಾಸ ಗೊತ್ತಾಗಿದೆ. ಭಾರತ ಸರ್ಕಾರ ಕಾಯ್ದೆ, ಭಾರತ ಸ್ವತಂತ್ರ ಕಾಯ್ದೆ. ಅಂದ್ರೆ 1930ರ ಕಾಯ್ದೆಯ ನಂತರ ಬಂದಿರುವಂತಹ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಕಾಯ್ದೆಯ ಸಿಲೆಬಸ್ ನಲ್ಲಿ ಅಂದ್ರೆ ಪಾಯಿಂಟ್ ನಂಬರ್ 2 ಒಳಗೆ ಬರೋದ್ರಿಂದ 1947ರ ಭಾರತ ಸ್ವತಂತ್ರ. 1947 ಭಾರತ ಸ್ವತಂತ್ರ ಆಯ್ತು. ಆ ಕೊನೆಯ ಕಾಯ್ದೆ ಭಾರತಕ್ಕೆ ಬಂತು ಇಂಗ್ಲೆಂಡ್ ಗವರ್ಮೆಂಟ್ ಇಂದ. ಅದನ್ನ ವಿವರವಾಗಿ ಹೇಳ್ತಾರೆ. ಓಕೆ, ಈ ಚಾಪ್ಟರ್ ಒಳಗೆ ಮೂರನೇ ಪಾಯಿಂಟ್ ಆಗಿ ನಾವು ತಿಳ್ಕೊಬೇಕಾಗಿತ್ತು ಮಧ್ಯಂತರ ಸರ್ಕಾರ. ತಾತ್ಕಾಲಿಕವಾಗಿರ್ತಕ್ಕಂತಹ ಒಂದು ಮಧ್ಯಂತರ ಸರ್ಕಾರ. ಭಾರತ ಸ್ವತಂತ್ರ ಪಡ್ಕೊಳ್ತು. ಭಾರತ ಸ್ವತಂತ್ರ ಪಡ್ಕೊಂಡ ನಂತರ ನಾವು ಸಂವಿಧಾನ ರಚನಾ ಕಾರ್ಯದ ಜೊತೆಗೆ ರಾಜ್ಯಾಂಗ ರಚನಾ ಸಮಿತಿಯ ಕಾರ್ಯದ ಜೊತೆಗೆ ಮಾಡಿರ್ತಕ್ಕಂಥ ಮಧ್ಯಂತರ ಸರ್ಕಾರದ ರಚನೆ. ಅಂದ್ರೆ ಭಾರತವನ್ನ ಬ್ರಿಟಿಷರು ಬಿಟ್ಟು ಹೋದ ನಂತರ ಯಾವ ರೀತಿಯಾಗಿರ್ತಕ್ಕಂಥ ಸರ್ಕಾರದ ವ್ಯವಸ್ಥೆ ಇರಬೇಕು ಅಂತಕ್ಕಂಥ ಉದ್ದೇಶಕ್ಕೋಸ್ಕರ 1946ನೇ ಇಸ್ವಿ ಒಳಗೆ ನಾವು ಮಧ್ಯಂತರ ಸರ್ಕಾರ ವ್ಯವಸ್ಥೆನ ಅಡಾಪ್ಟ್ ಮಾಡ್ಕೊಂಡಿವಿ. ಈ ಚಾಪ್ಟರ್ ಒಳಗೆ ನಾವು ಈ ಭಾಗವನ್ನು ತಿಳ್ಕೊಳ್ಳಬೇಕಾಗಿತ್ತು. ಮಧ್ಯಂತರ ಸರ್ಕಾರ ಅಂದ್ರೆ ಮಧ್ಯಂತರ ಸರ್ಕಾರ ಹೇಗೆ ರಚನೆ ಆಯ್ತು, ಮಧ್ಯಂತರ ಸರ್ಕಾರದಲ್ಲಿ ಯಾವ್ಯಾವ ಮುಖ್ಯವಾಗಿರ್ತಕ್ಕಂಥ
ವ್ಯಕ್ತಿಗಳು ಯಾರ್ಯಾರಿದ್ರು, ಮಧ್ಯಂತರ ಸರ್ಕಾರ ಹೇಗೆ ರಚನೆ ಆಗಿತ್ತು, ಅದು ಯಾವ ರೀತಿಯಾಗಿರ್ತಕ್ಕಂತಹ ಸದಸ್ಯರನ್ನು ಒಳಗೊಂಡಿತ್ತು ಅಂತ ತಿಳ್ಕೊಬೇಕಾಗಿದೆ. ಹಾಗಾಗಿ ಮೊದಲ ಹಂತದಲ್ಲಿ 3ನೇ ಪಾಯಿಂಟ್ ಆಗಿ ನಾವು ಮಧ್ಯಂತರ ಸರ್ಕಾರದ ಬಗ್ಗೆ ತಿಳ್ಕೊಳ್ತಾ ಇರ್ತೀವಿ. ಓಕೆ, ಅದಾದ ನಂತರ ಪ್ರಥಮ ಸಾರ್ವತ್ರಿಕ ಚುನಾವಣೆ. ಪ್ರಥಮ ಸಾರ್ವತ್ರಿಕ ಚುನಾವಣೆಯೊಳಗೆ ಮುಖ್ಯವಾಗಿರ್ತಕ್ಕಂಥದ್ದು ಪ್ರಥಮ ಸಾರ್ವತ್ರಿಕ ಚುನಾವಣೆ. ಫಸ್ಟ್ ಟೈಮ್ ಭಾರತ ಸಂವಿಧಾನ ಅಳವಡಿಸಿಕೊಂಡ ನಂತರ ಮಾಡಿರ್ತಕ್ಕಂತಹ ಚುನಾವಣೆ ಯಾವುದಿದೆ? ಓಕೆ, ಮೊದಲು ಚುನಾವಣೆ ಅಂದ್ರೆ ಸಾರ್ವತ್ರಿಕ ಮಹಾ ಚುನಾವಣೆ ನಡೀತು ಭಾರತದಲ್ಲಿ 1951ರಿಂದ 52ನೇ ಇಸ್ವಿ ಒಳಗೆ. ಭಾರತ ಸಂವಿಧಾನ ರಿಲೀಸ್ ಆಗಿ ಸ್ವಲ್ಪ ದಿನಗಳ ನಂತರ ನಾವು ಈ ಪ್ರಕ್ರಿಯೆಯನ್ನು ಮಾಡ್ಕೊಂಡು ಭಾರತದಲ್ಲಿ ನಡೆದಿರ್ತಕ್ಕಂಥ ಪ್ರಥಮ ಚುನಾವಣೆ ಏನಿದೆ, ಪ್ರಥಮ ಮಹಾ ಚುನಾವಣೆ, ಲೋಕಸಭಾ ಚುನಾವಣೆ. ಭಾರತ ರಾಜಕೀಯ ವ್ಯವಸ್ಥೆಯೊಳಗೆ ಇದೊಂದು ಪಾಯಿಂಟ್ ಬರುತ್ತೆ. ಭಾರತದಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ಹೇಗೆ ನಡೀತು, ಅದು ಹೇಗೆ ತನ್ನ ಕಾರ್ಯವನ್ನು ನಿರ್ವಹಿಸಿತು, ಅದರ ಜೊತೆಗೆ ಅದರ ಫಲಿತಾಂಶ ಏನಾಗಿತ್ತು, ಪ್ರಥಮ ಸಾರ್ವತ್ರಿಕ ಚುನಾವಣೆಗೆ ಫಲಿತಾಂಶ ಏನಿತ್ತು ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ ಆಗಿದೆ. ಓಕೆ, ಅದಾದ ನಂತರ ದೇಶೀಯ ಸಂಸ್ಥಾನಗಳ ಏಕೀಕರಣ 5ನೇ ಅಂಶ. ಒಂದನೇ ಚಾಪ್ಟರ್ ಒಳಗೆ ನಮಗೆ 5ನೇ ಸಬ್ ಪಾಯಿಂಟ್ ಏನಿದೆಪ್ಪ ಅಂತಂದ್ರೆ ದೇಶೀಯ ಸಂಸ್ಥಾನಗಳ ಏಕೀಕರಣ. ಭಾರತ ಸ್ವತಂತ್ರ ಆಗಿದೆ, ಒಂದು ಡೆಮೋ ಸರ್ಕಾರ ರಚನೆ ಆಗಿದೆ, ಅದಾದ ನಂತರ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆದಿದೆ. ಅದಾದ ನಂತರ ಮತ್ತೊಂದು ಮಾಡ್ಕೊಂಡಿರ್ತಕ್ಕಂಥ ಕೆಲಸ ಅಂದ್ರೆ ದೇಶೀಯ ಸಂಸ್ಥಾನಗಳ ಏಕೀಕರಣ. ಇಡೀ ದೇಶ ಸ್ವತಂತ್ರ ಆದ ನಂತರ ಅನೇಕ ಸಂಸ್ಥಾನಗಳು ಇಲ್ಲಿ ಅಸ್ತಿತ್ವದಲ್ಲಿದ್ದು ಈ ಎಲ್ಲಾ ಸಂಸ್ಥಾನಗಳನ್ನ ಒಗ್ಗೂಡಿಸಬೇಕಾಗಿತ್ತು. ಇದೊಂದು ಭಾರತಕ್ಕೆ ಮುಖ್ಯವಾಗಿರ್ತಕ್ಕಂಥ ರಾಜಕೀಯವಾಗಿರ್ತಕ್ಕಂಥ ಒಂದು ಚಾಲೆಂಜ್. ಇದು ಎಲ್ಲಾ ಸಂಸ್ಥಾನಗಳ ಏಕೀಕರಣ ಮಾಡಿ ಒಂದು ದೇಶವನ್ನು ನಿರ್ಮಾಣ ಮಾಡಬೇಕಾಗಿತ್ತು. ಈ ಒಂದು ದೇಶವನ್ನು ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ ಪ್ರಕ್ರಿಯೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಬರ್ತಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಬರ್ತಾರೆ. ಪಟೇಲ್ ಸ್ಕೀಮ್ ಅಂದ್ರೆ ಎಲ್ಲ ವಿಚಾರಗಳು ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇಲ್ಲಿ ಭಾರತದ ರಾಜಕೀಯ ವ್ಯವಸ್ಥೆ ಉಗಮದಲ್ಲಿ ನಿಮಗೆ ಮತ್ತೊಂದು 5ನೇ ಪಾಯಿಂಟ್ ಅಂದ್ರೆ ದೇಶೀಯ ಸಂಸ್ಥಾನಗಳ ಏಕೀಕರಣ. ಎಲ್ಲ ಚದುರಾಗಿರ್ತಕ್ಕಂತಹ ಅಂದ್ರೆ ಭಾಗಗಳಾಗಿರ್ತಕ್ಕಂತಹ ಈ ದೇಶೀಯ ಸಂಸ್ಥಾನಗಳು ಎಲ್ಲವನ್ನು ಒಗ್ಗೂಡಿಸುವಂತ ಒಂದು ಸವಾಲಾಗಿತ್ತು. ಆ ಸವಾಲನ್ನು ಭಾರತ ಅಚ್ಚುಕಟ್ಟಾಗಿ ನಿಭಾಯಿಸಿ ಸರ್ದಾರ್ ವಲ್ಲಭಾಯ್ ಪಟೇಲ್ರ ನೇತೃತ್ವದಲ್ಲಿ ಇದು 1ನೇ ಚಾಪ್ಟರ್ ಒಳಗೆ ನಮಗೆ 5th ಚಾಪ್ಟರ್ ಪಾಯಿಂಟ್ ಆಗಿದೆ. ಓಕೆ, ಈ 1ನೇ ಚಾಪ್ಟರ್ ಒಳಗೆ ನಮಗೆ 6th ಪಾಯಿಂಟ್ ಯಾವುದು ಅಂತಂದ್ರೆ ರಾಜ್ಯಗಳ ಪುನರ್ರಚನೆ. ಓಕೆ, ರಾಜ್ಯಗಳಿಗೆ ಸ್ವತಂತ್ರ ಬಂತು, ಏಕೀಕರಣವನ್ನು ಮಾಡಿದ್ವಿ. ಆಗಿರ್ತಕ್ಕಂಥ ಮತ್ತೊಂದು ಪ್ರಾಬ್ಲಮ್ ಅಂದ್ರೆ ಈ ರಾಜ್ಯಗಳ ನಡುವೆ ಈ ದ್ವೇಷ ಮತ್ತು ಭಾಷೆಯ ಅಭಿಮಾನ ಇವೆಲ್ಲವೂ ತೊಡಕಾಗಿ ಸಂಬಂಧಿಸಿ. ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರ ಭಾಷಿಕರಿಗೆ ಆಗ್ತಿರ್ಲಿಲ್ಲ, ಆ ಭಾಷಿಕರ ಕಂಡ್ರೆ ಇವ್ರಿಗೆ ಆಗ್ತಿರ್ಲಿಲ್ಲ. ಹಾಗಾಗಿ ಪ್ರದೇಶಗಳ ನಡುವೆ ಭಾಷಿಕರ ನಡುವೆ ಗೊಂದಲದ ವಾತಾವರಣ ಉಂಟಾಗಿತ್ತು. ಅವಾಗಿನ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ರಾಜ್ಯಗಳ ಪುನರ್ರಚನೆ, ಭಾಷಾವಾರು ರಾಜ್ಯಗಳಾದವು. ಅದಾದ ನಂತರ ರಾಜ್ಯಗಳು ಮುಂಚೆನೆ ಡಿವೈಡ್ ಆಗಿದ್ವು. ಅದಾದ ನಂತರ ಆ ರಾಜ್ಯಗಳನ್ನು ಮತ್ತೆ ವಿಂಗಡಣೆ ಮಾಡಿದ್ವು. ಹೀಗೆ ಅನೇಕ ಪ್ರಕ್ರಿಯೆಗಳಲ್ಲಿ ರಾಜ್ಯಗಳ ಪುನರ್ರಚನೆ ಅಂತಕ್ಕಂಥ ಪಾಯಿಂಟ್ ಅನ್ನು ನೋಡ್ತೀವಿ. 7ನೇ ಪಾಯಿಂಟ್ ಯಾವ್ದಿದೆ ಅಂತಂದ್ರೆ ಭಾರತ ಆಡಳಿತದ ಭೂಪಟ. 1ನೇ ಚಾಪ್ಟರ್ ಒಳಗೆ ಸಬ್ ಪಾಯಿಂಟ್ ನೋಡಿದಾಗ 7ನೇ ಪಾಯಿಂಟ್ ಯಾವ್ದಪ್ಪ, ಕೊನೆಯ ಪಾಯಿಂಟ್ ಯಾವ್ದಂದ್ರೆ ಭಾರತ ಆಡಳಿತ ವ್ಯವಸ್ಥೆಯಲ್ಲಿ ಈಗ ಇರ್ತಕ್ಕಂತಹ ಭೂಪಟ ಹೇಗಿದೆ. ಜಮ್ಮು ಕಾಶ್ಮೀರದಿಂದ ಹಿಡಿದು ದಕ್ಷಿಣದಲ್ಲಿರ್ತಕ್ಕಂತಹ ಕನ್ಯಾಕುಮಾರಿಯ ತನಕ, ಅಸ್ಸಾಮಿನಿಂದ ಹಿಡಿದು ಗುಜರಾತಿನ ತನಕ ಭಾರತದ ಭೂಪಟ ಹೇಗಿದೆ, ಜೊತೆಗೆ ಅದು ತನ್ನ ಸರ್ಕಾರದ ಆಡಳಿತ ವ್ಯವಸ್ಥೆ ಹೇಗೆ ನಡೆಸ್ತಾ ಇದೆ, ಈ ಎಲ್ಲಾ ವಿಚಾರಗಳನ್ನು ತಿಳ್ಕೊಳ್ಬೇಕಾಗಿರೋದೇ ಭೂಪಟದ ಕಾರ್ಯ. ಈಗ ಪ್ರಸ್ತುತ 2021ಕ್ಕೆ ಭಾರತದಲ್ಲಿ 29 ರಾಜ್ಯಗಳಿದಾವೆ, 9 ಕೇಂದ್ರಾಡಳಿತ ಪ್ರದೇಶಗಳಿವೆ. ಆ 9 ಕೇಂದ್ರಾಡಳಿತ ಪ್ರದೇಶದಲ್ಲಿ ಒಂದು ರಾಜ್ಯದ ರಾಜಧಾನಿಯಾಗಿ ಕಾರ್ಯನಿರ್ವಹಿಸಿದೆ. ಭಾರತ ರಾಷ್ಟ್ರದ ರಾಜಧಾನಿಯಾಗಿ ದೆಹಲಿ ಕಂಡುಬಡಿಸಿದೆ. ಹೀಗೆ 9 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು 29 ರಾಜ್ಯಗಳು ಒಳಗೊಂಡಿರ್ತಕ್ಕಂಥ ಭೂಭಾಗವನ್ನು ನಾವು ಭಾರತ ಅಂತೇಳಿ ಕರಿತೀವಿ. ಆ ಭಾರತ ಹೇಗಿದೆ ಅಂತಕ್ಕಂಥದ್ದನ್ನ ಒಂದು ನಮಗೆ ಭೂಪಟವನ್ನ ಹಾಕಿ ಅಂದ್ರೆ ಭಾರತದ ಮ್ಯಾಪ್ ಹಾಕಿ ಅದ್ರೊಳಗೆ ಎಷ್ಟು ರಾಜ್ಯ, ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳು ಎಲ್ಲವನ್ನ ಡಿವೈಡೇಷನ್ ಮಾಡುತ್ತೆ ಈ ಚಾಪ್ಟರ್. ಓಕೆ, ಇದು ನಿಮಗೆ ದ್ವಿತೀಯ PUCಯ ರಾಜ್ಯಶಾಸ್ತ್ರದ ಪಠ್ಯಕ್ರಮದ 1ನೇ ಚಾಪ್ಟರ್ನ ಪ್ರಮುಖ ಅಂಶಗಳು. ಈ 7 ಅಂಶಗಳಿಂದ ಕೂಡಿರ್ತಕ್ಕಂಥದ್ದು ಫಸ್ಟ್ ಚಾಪ್ಟರ್. ಓಕೆ, ಹಾಗಾದ್ರೆ 1ನೇ ಚಾಪ್ಟರ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ. 1ನೇ ಚಾಪ್ಟರ್ ಕ್ಲಿಯರ್ ಆಗಿದೆ. ಓಕೆ, ಪಠ್ಯಕ್ರಮದ ಪರಿಚಯದಲ್ಲಿ ಫಸ್ಟ್ 7 ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಫಸ್ಟ್ ಚಾಪ್ಟರ್ ಇದೆ.
ಓಕೆ, ಇಲ್ಲಿಗೆ ನಿಮಗೆ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಭೂಪಟ ಕಾರ್ಯ ಆದ ನಂತರ ಫಸ್ಟ್ ಚಾಪ್ಟರ್ ನಿಮಗೆ ಕ್ಲಿಯರ್ ಆಗುತ್ತೆ. ಈಗ ನಿಮಗೆ ಗೊತ್ತಾಗಿದೆ ಭಾರತ ರಾಜಕೀಯ ವ್ಯವಸ್ಥೆ ಹೆಂಗ್ ಹುಟ್ಕೊಂತು ಅಂತಕ್ಕಂಥ ಈ ಸಣ್ಣ ಸಣ್ಣ ಪಾಯಿಂಟ್ ಇಂದ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಓಕೆ, ಇವಾಗ ನಿಮಗೆ ಅಧ್ಯಾಯ 2 ಚಾಪ್ಟರ್ 2 ಅಧ್ಯಾಯ 2 ಒಳಗೆ ಏನಿದೆ ಅಂತಂದ್ರೆ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ. ಇದು ಚಾಪ್ಟರ್ ನೇ. ಚುನಾವಣೆಗಳು ಮತ್ತು ಭಾರತದಲ್ಲಿ, ನಮ್ಮ ದೇಶದಲ್ಲಿ ಭಾರತದಲ್ಲಿ ಪಕ್ಷ ಪದ್ಧತಿ. ಓಕೆ, ಇದು ಚಾಪ್ಟರ್ ನೇಮ್, ಸೆಕೆಂಡ್ ಚಾಪ್ಟರ್ ನೇಮ್. ನಮಗಿರ್ತಕ್ಕಂತಹ 2ನೇ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ. ಇದ್ರೊಳಗೆ ಯಾವ್ಯಾವ ಸಬ್ ಪಾಯಿಂಟ್ಸ್ ಇರ್ತಾವ ಹಾಗಾದ್ರೆ ನೋಡ್ತಾ ಹೋಗೋಣ. ಸೆಕೆಂಡ್ ಚಾಪ್ಟರ್ ಒಳಗೆ 1ನೇ ಸಬ್ ಪಾಯಿಂಟ್ ಯಾವುದು ಅಂದ್ರೆ ಚುನಾವಣೆಗಳು ಚುನಾವಣೆಗಳು ಅಂದ್ರೆ ಏನು ಅಂತ ಗೊತ್ತಿಲ್ಲ ನಿಮಗೆ. ಓಕೆ, ಅರ್ಥ ಮತ್ತು ಮಹತ್ವ ಅಥವಾ ಪ್ರಾಮುಖ್ಯತೆ. ಇದು ಪಾಯಿಂಟ್ ನಂಬರ್ 1. ಸೆಕೆಂಡ್ ಚಾಪ್ಟರ್ ಒಳಗೆ ನಮಗೆ 2ನೇ ಪಾಯಿಂಟ್ ಯಾವುದಪ್ಪ ಅಂತಂದ್ರೆ ಚುನಾವಣೆಯ ವಿಧಗಳು. ಚುನಾವಣೆಯ ವಿಧಗಳು. 2ನೇ ಚಾಪ್ಟರ್ ಒಳಗೆ ಥರ್ಡ್ ಪಾಯಿಂಟ್ ಯಾವುದು ನಮಗೆ ಮುಖ್ಯವಾಗಿ ಇರ್ತಕ್ಕಂಥದ್ರೆ ಭಾರತದ ಚುನಾವಣೆ. ಭಾರತದ ಚುನಾವಣಾ ಆಯೋಗ. ಭಾರತದ ಚುನಾವಣಾ ಆಯೋಗ. 2ನೇ ಚಾಪ್ಟರ್ ಒಳಗೆ ನಮಗೆ ಫೋರ್ತ್ ಪಾಯಿಂಟ್ ಯಾವುದು ಅಂತಂದ್ರೆ ಚುನಾವಣಾ ಸುಧಾರಣೆಗಳು. ಓಕೆ, 2ನೇ ಚಾಪ್ಟರ್ ಒಳಗೆ ನಮಗೆ ಫಿಫ್ತ್ ಪಾಯಿಂಟ್ ಏನು ಇದೆ ಅಂತಂದ್ರೆ ಭಾರತದಲ್ಲಿ ಪಕ್ಷ ಪದ್ಧತಿ. ಭಾರತದಲ್ಲಿ ಪಕ್ಷ ಪದ್ಧತಿ. ಭಾರತದಲ್ಲಿ ಪಕ್ಷ ಪದ್ಧತಿ. ಓಕೆ, 2ನೇ ಚಾಪ್ಟರ್ ಒಳಗೆ ನಮಗೆ 6ನೇ ಪಾಯಿಂಟ್ ಯಾವುದು ಸಬ್ ಪಾಯಿಂಟ್ ಒಳಗೆ ಅಂತಂದ್ರೆ ರಾಜಕೀಯ ಪಕ್ಷಗಳ ಕಾರ್ಯ. ರಾಜಕೀಯ ಪಕ್ಷಗಳ ಕಾರ್ಯ. ಹಾಗೆ ಲಾಸ್ಟ್ ಪಾಯಿಂಟ್ 2ನೇ ಚಾಪ್ಟರ್ ಒಳಗೆ 7th ಪಾಯಿಂಟ್ ಪಕ್ಷಾಂತರ ನಿಷೇಧ ಕಾಯ್ದೆ. ಪಕ್ಷಾಂತರ ನಿಷೇಧ ಕಾಯ್ದೆ. ಪಕ್ಷಾಂತರ ನಿಷೇಧ ಕಾಯ್ದೆ ಲಾಸ್ಟ್. ದ್ವಿತೀಯ ಪಿಯುಸಿಯ ರಾಜ್ಯಶಾಸ್ತ್ರದ 1ನೇ ಚಾಪ್ಟರ್ ಒಳಗೆ ಬರ್ತಕ್ಕಂಥ ಸಬ್ ಪಾಯಿಂಟ್ಸ್ ಯಾವ್ಯಾವ ಇದಾವೆ, ಏನ್ ತಿಳ್ಕೋಬೇಕಾಗಿದೆ ಅಂತ ಫಸ್ಟ್ ಚಾಪ್ಟರ್ ನೋಡ್ಕೊಂಡ್ವಿ. ಅದಾದ ನಂತರ ನಮಗೆ ಸೆಕೆಂಡ್ ಚಾಪ್ಟರ್ ಇದೆ. ಸೆಕೆಂಡ್ ಚಾಪ್ಟರ್ ಒಳಗೆ ಭಾರತದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಚುನಾವಣೆಗಳಿದೆ, ಒಟ್ಟಿನಲ್ಲಿ ಚುನಾವಣೆ ಅಂದ್ರೆ ಏನು, ಅದು ಪರ್ಟಿಕ್ಯುಲರ್ ಭಾರತದಲ್ಲಿರ್ತಕ್ಕಂಥ ಪಕ್ಷ ಪದ್ಧತಿ ಹೇಗಿದೆ. ಓಕೆ, ಈ ಚಾಪ್ಟರ್ ಒಳಗೆ ನಾವು ಅನೇಕ ವಿಚಾರಗಳನ್ನು ಡಿಸ್ಕಷನ್ ಮಾಡಬೇಕಾಗಿದೆ ಸೆಕೆಂಡ್ ಚಾಪ್ಟರ್. ಓಕೆ, ಭಾರತದಲ್ಲಿ ನಡೀತಕ್ಕಂಥ ಪಕ್ಷ ಪದ್ಧತಿಗಳು ಯಾವ್ಯಾವಿದೆ, ಹೆಂಗ್ ನಡ್ಕೊಂಡ್ ಬಂದಿದೆ ಭಾರತದ ಪಕ್ಷ ಪದ್ಧತಿ, ಚುನಾವಣೆಗಳು ಹೇಗೆ ನಡೀತವೆ, ಹಾಗಾದ್ರೆ ಯಾವ್ಯಾವ ಸಬ್ ಪಾಯಿಂಟ್ಸ್ ಏನಿದಾವೆ ನೋಡ್ಕೊಂಡು ಹೋಗೋಣ, ಕ್ಲಾಸ್ ಮಾಡ್ತಾ ಹೋಗೋಣ. ಅದರೊಳಗೆ ಮುಖ್ಯವಾಗಿರ್ತಕ್ಕಂಥದ್ದು ಚುನಾವಣೆಗಳು ಅವೇನು, ಚುನಾವಣೆಗಳ ಅರ್ಥ ಏನಿದೆ, ಚುನಾವಣೆಗಳ ವ್ಯಾಖ್ಯಾನ ಏನಿದೆ, ಚುನಾವಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಹತ್ವ ಏನು, ಇಂಪಾರ್ಟೆನ್ಸ್ ಏನಿದೆ. ಓಕೆ, ಚುನಾವಣೆ ಅಂತಕ್ಕಂಥ ನಮ್ಗೆಲ್ಲರಿಗೂ ಗೊತ್ತಿದೆ. ಚುನಾವಣೆ ಅಂತಕ್ಕಂಥ ಪದವನ್ನು ಸಾಕಷ್ಟು ಪತ್ರಿಕೆಯಲ್ಲಿ, ಟಿವಿ ಮಾಧ್ಯಮಗಳಲ್ಲಿ, ಬೇರೆ ಬೇರೆ ಬಾಯಿಗಳಲ್ಲಿ ನಾವು ಕೇಳ್ತೀವಿ. ಆದ್ರೆ ರಾಜ್ಯಶಾಸ್ತ್ರದಲ್ಲಿ ಚುನಾವಣೆ ಅಂತಕ್ಕಂಥ ತನ್ನದೇ ಆಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂತಹ ಪ್ರಭಾವ ಉಂಟು ಮಾಡಿದೆ.
ಚುನಾವಣೆಗಳಿಲ್ಲದೆ ಹೊರತು ಪ್ರಜಾಪ್ರಭುತ್ವ ಇದ್ದರೂ ಸತ್ತಂತೆ. ಹಾಗಾಗಿ ಚುನಾವಣೆ ಪ್ರಜಾಪ್ರಭುತ್ವದ ಆಧಾರ ಸ್ತಂಭ. ಚುನಾವಣೆಗಳಿಲ್ಲದೆ ಪ್ರಜಾಪ್ರಭುತ್ವದ ಪ್ರಕ್ರಿಯೆಗಳು ನಡೆಯುವುದಿಲ್ಲ. ಹೀಗಾಗಿನೇ ಚುನಾವಣೆ ಆಧಾರ ಸ್ತಂಭ ಪ್ರಜಾಪ್ರಭುತ್ವ ಅಂತ ಕರೆದಿರುವುದು. ಅಂತಹ ಚುನಾವಣೆ ಯಾವ ರೀತಿಯಾಗಿರ್ತಕ್ಕಂಥ ಅರ್ಥವನ್ನು ಒಳಗೊಂಡಿದೆ, ಯಾವ ಭಾಷೆಯಿಂದ ಬಂದಿದೆ, ಯಾವ ಪದ ಬಂದಿದೆ, ಅದ್ರ ಇಂಪಾರ್ಟೆನ್ಸ್ ಏನಿದೆ, ಮಹತ್ವ ಏನಿದೆ ಅದನ್ನು ತಿಳ್ಕೊಬೇಕು ಮೊದಲ ಪಾಯಿಂಟ್. ಓಕೆ, ನಾವು ಚುನಾವಣೆ ಬಗ್ಗೆ. ಅದಾದ ನಂತರ ಚುನಾವಣೆಯ ವಿಧಗಳು ಯಾವ್ಯಾವಿದ್ದಾವೆ, ವಿಧಗಳು, ಸ್ವರೂಪಗಳು, ಬಗೆಗಳು ಒಳಗೊಂಡಿರ್ತಕ್ಕಂಥದ್ದು. ಭಾರತದಲ್ಲಿ ಚುನಾವಣೆಗಳನ್ನು ಪ್ರತ್ಯಕ್ಷ ಚುನಾವಣೆಗಳು ಮತ್ತು ಪರೋಕ್ಷ ಚುನಾವಣೆ ಅಂತ ಕಾಮನ್ ಆಗಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಪ್ರತ್ಯಕ್ಷ ಚುನಾವಣೆ ಅಂದ್ರೆ ಏನು? ಪ್ರತ್ಯಕ್ಷ ಚುನಾವಣೆ ಯಾವ ರೀತಿಯಾಗಿರ್ತಕ್ಕಂಥ ಗುಣಲಕ್ಷಣಗಳು ಒಳಗೊಂಡಿದೆ? ಪರೋಕ್ಷ ಚುನಾವಣೆ ಅಂದ್ರೇನು? ಪರೋಕ್ಷ ಚುನಾವಣೆ ಯಾವ ಯಾವ ರೀತಿಯಾಗಿರ್ತಕ್ಕಂಥ ಗುಣಾಂಶಗಳನ್ನು ಒಳಗೊಂಡಿದೆ ಇದು ತಿಳ್ಕೋಬೇಕು. ಜೊತೆಗೆ ಚುನಾವಣೆಯ ಸ್ವರೂಪಗಳನ್ನ ಗಮನಿಸಿದಾಗ ಮಧ್ಯಂತರ ಚುನಾವಣೆ ಅಂದ್ರೇನು, ಉಪಚುನಾವಣೆ ಅಂದ್ರೇನು, ಸಾರ್ವತ್ರಿಕ ಚುನಾವಣೆ ಅಂದ್ರೇನು, ಹೀಗೆ ಅನೇಕ ಅಂಶಗಳನ್ನ ನಾವು ಈ ಭಾಗದಲ್ಲಿ ಅಭ್ಯಾಸನ ಮಾಡ್ಕೊಳ್ಬಹುದು. ಓಕೆ, ಅದಾದ ನಂತರ ಎರಡನೇ ಚಾಪ್ಟರ್ ಒಳಗೆ ನಮಗೆ ಇರ್ತಕ್ಕಂಥ ಮತ್ತೊಂದು ಮೂರನೇ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂದ್ರೆ ಭಾರತದ ಚುನಾವಣಾ ಆಯೋಗ. ಈ ರೀತಿಯಾಗಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಚುನಾವಣೆಯನ್ನ ನೋಡ್ಕೊಂಡು ಹೋಗ್ಲಿಕ್ಕೋಸ್ಕರ ಒಂದು ಆಯೋಗವನ್ನು ರಚನೆ ಮಾಡಿದೆ. ಈ ಆಯೋಗ ದೇಶದಲ್ಲಿ ನಡೀತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಚುನಾವಣೆಯನ್ನ ನಿಷ್ಪಕ್ಷಪಾತವಾಗಿ ಸ್ವತಂತ್ರವಾಗಿ ನಿಭಾಯಿಸ್ತಾ ಇದೆ. ಅಚ್ಚುಕಟ್ಟಾಗಿ ಕಾಲ ಕಾಲಕ್ಕೆ ಸುಧಾರಣೆಗಳನ್ನು ತರುವ ಮೂಲಕ ಚುನಾವಣೆಗಳನ್ನು ನಡೆಸಿ ಪ್ರಜಾಪ್ರಭುತ್ವವನ್ನು ಜೀವಂತವಾಗಿಟ್ಟು ತನ್ನ ವ್ಯವಸ್ಥೆಯನ್ನ ನಿರಂತರವಾಗಿ ನಡೆಸಿಕೊಂಡು ಬರ್ತಕ್ಕಂಥ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಆಯೋಗ ಇದೆ. ಹಾಗಾದ್ರೆ ಚುನಾವಣಾ ಆಯೋಗ ಅಂದ್ರೆ ಚುನಾವಣಾ ಆಯೋಗ ಹೇಗೆ ರಚನೆ ಆಗುತ್ತೆ, ಚುನಾವಣಾ ಆಯೋಗ ತನ್ನ ಕಾರ್ಯವನ್ನು ಹೇಗೆ ಮಾಡುತ್ತೆ ಅಂತ ನಾನು ತಿಳ್ಕೊಬೇಕಾಗಿದ್ದು. ಇದು ಮುಖ್ಯವಾಗಿರ್ತಕ್ಕಂಥ ಮೂರನೇ ಪಾಯಿಂಟ್ ಸೆಕೆಂಡ್ ಚಾಪ್ಟರ್ ಒಳಗೆ. ಸೆಕೆಂಡ್ ಚಾಪ್ಟರ್ ಒಳಗೆ ನಮಗೆ ಫೋರ್ತ್ ಪಾಯಿಂಟ್ ಇದೆ, ಚುನಾವಣಾ ಸುಧಾರಣೆಗಳು. ಯಾಕೆ ಅಂದ್ರೆ ಚುನಾವಣೆ ನಡಿಬೇಕಾದ್ರೆ ಕಾಲ ಕಾಲಕ್ಕೆ ಜನಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ, ಕಾಲ ಕಾಲಕ್ಕೆ ಸಾಕ್ಷರತಾ ಮಟ್ಟ ಹೆಚ್ಚಿಗೆ ಆಗ್ತಾ ಇದೆ, ಕಾಲ ಕಾಲಕ್ಕೆ ಎಲ್ಲಾ ಪ್ರಪಂಚದ ಪ್ರಕ್ರಿಯೆಗಳು ಬದಲಾವಣೆ ಆಗ್ತಾ ಇದ್ದಾವೆ. ಹಾಗಾಗಿ ಚುನಾವಣಾ ಆಯೋಗ ಏನ್ ಮಾಡ್ತಾ ಇದೆ ಅಂದ್ರೆ ಕಾಲ ಕಾಲಕ್ರಮವಾಗಿ ಕೆಲವೊಂದು ಸುಧಾರಣೆಗಳನ್ನ, ಮಾರ್ಪಾಡುಗಳನ್ನ ಮಾಡ್ತಾರೆ, ಕೆಲವೊಂದು ಚೇಂಜಸ್ ಗಳನ್ನ ಮಾಡ್ತಾ ಇದೆ. ಹಾಗಾಗಿನೇ ಚುನಾವಣೆಯಲ್ಲಿ ಇರ್ತಕ್ಕಂತಹ ಸುಧಾರಣೆಗಳು ಏನೇನ್ ಡೆವಲಪ್ಮೆಂಟ್ಸ್ ಮಾಡಿದ್ದಾರೆ. ಉದಾಹರಣೆಗೆ ಇಲ್ಲಿ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಹೇಳ್ತಾ ಇದ್ದೀನಿ. ಚುನಾವಣಾ ಆಯೋಗ ಮಾಡಿರ್ತಕ್ಕಂಥ ಸುಧಾರಣೆಗಳು ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಈ ಎಪಿಕ್ ಅಂತಕ್ಕಂಥ EPIC ಅಂತಕ್ಕಂಥ ಒಂದು ವ್ಯವಸ್ಥೆಯಿಂದ ಎಲೆಕ್ಟ್ರಾನಿಕ್ ವೋಟರ್ ಐಡೆಂಟಿ ಕಾರ್ಡ್ ಅಂತ. ಇದ್ರ ಜೊತೆಗೆ ಏನಾಯ್ತು ಅಂತ ಹೇಳಿದ್ರೆ EVM ಅಂತಕ್ಕಂತಹ ಒಂದು ಮಿಷನ್ ಜಾರಿ ಮಾಡಿದೆ. ವೋಟಿಂಗ್ ಸುಲಭ ಆಗ್ಲಿಕ್ಕೆ, ಫಲಿತಾಂಶ ಶೀಘ್ರ ಕೊಡ್ಲಿಕ್ಕೆ, ಎಲ್ಲ ಪ್ರಕ್ರಿಯೆಗಳು ಬೇಗ ಆಗ್ಲಿಕ್ಕೋಸ್ಕರ EVM ಅಂತಕ್ಕಂಥದ್ದು. ಓಕೆ, ಈ EVM ಮತ್ತು ಈ ವೋಟಿಂಗ್ ಮಿಷನ್ ಬಂದ ನಂತರ, ಈ ಭಾರತದಲ್ಲಿ ಈ ಮತದಾರ ಗುರುತಿನ ಚೀಟಿ ಬಂದ ನಂತರ ಚುನಾವಣೆ ವ್ಯವಸ್ಥೆಯಲ್ಲಿ ಗಣನೀಯವಾಗಿರ್ತಕ್ಕಂಥ ಬದಲಾವಣೆ. ಹಾಗಾಗಿನೇ ಈ ಸುಧಾರಣೆಗಳು ಯಾರು ಇದಾವೆ ಅಂತಕ್ಕಂಥ ಸೆಕೆಂಡ್ ಚಾಪ್ಟರ್ ನಾವು 4ನೇ ಮುಖ್ಯವಾಗಿರ್ತಕ್ಕಂಥ ಪಾರ್ಟ್ ನಲ್ಲಿ ಗಮನಿಸ್ತೇವೆ. ಅದೇ ರೀತಿಯಾಗಿ ಸೆಕೆಂಡ್ ಚಾಪ್ಟರ್ ನಲ್ಲಿ ಇರ್ತಕ್ಕಂತಹ 5ನೇ ಮುಖ್ಯವಾಗಿರ್ತಕ್ಕಂಥ ಭಾಗ ಅಂದ್ರೆ ಭಾರತದಲ್ಲಿ ಪಕ್ಷ ಪದ್ಧತಿ. ಓಕೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಕ್ಷಗಳ ಆಧಾರವಾಗಿ ಇಟ್ಟುಕೊಂಡು ಆಡಳಿತವನ್ನು ರಚಿಸುವುದು ಮುಖ್ಯವಾಗಿರ್ತಕ್ಕಂಥ ಭಾಗ. ಆ ಪಕ್ಷ ಪದ್ಧತಿ ಭಾರತದಲ್ಲಿ ಹೇಗೆ ಕೆಲಸ ಮಾಡ್ತಾ ಇದೆ, ಪರ್ಟಿಕ್ಯುಲರ್ ಆಗಿ ಜಗತ್ತಿನಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳ ಗಮನಿಸಿದಾಗ ಏಕಪಕ್ಷ ಪದ್ಧತಿ ಇದಾವೆ, ದ್ವಿಪಕ್ಷ ಪದ್ಧತಿ ರಾಷ್ಟ್ರಗಳಿದಾವೆ, ಬಹುಪಕ್ಷ ಪದ್ಧತಿ ರಾಷ್ಟ್ರಗಳಿದಾವೆ. ಭಾರತ ಒಂದು ಬಹುಪಕ್ಷ ಪದ್ಧತಿಯ ರಾಷ್ಟ್ರ ಆಗಿದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಜೀವಂತವಾಗಿಡುವುದರ ಜೊತೆಗೆ ಪಕ್ಷಗಳ ಆಡಳಿತ ವ್ಯವಸ್ಥೆಯಿಂದ ತನ್ನ ಎಲ್ಲಾ ಕಾರ್ಯವೈಖರಿಗಳನ್ನ ಮಾಡ್ಕೊಂಡು ಹೋಗ್ತಾ ಇದೆ. ಕಾಲ ಕಾಲಕ್ಕೆ ಚುನಾವಣೆಗಳಾಗ್ತವೆ, ಕಾಲ ಕಾಲಕ್ಕೆ ಚುನಾವಣೆಗಳಲ್ಲಿ ಪಕ್ಷಗಳು ಭಾಗವಹಿಸ್ತವೆ, ಆ ಪಕ್ಷಗಳಲ್ಲಿ ಬಹುಮತ ಪಡೆದಿರ್ತಕ್ಕಂಥ ರಾಜಕೀಯ ಪಕ್ಷದರು ರಾಷ್ಟ್ರವನ್ನ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿನೇ ಭಾರತದಲ್ಲಿ ಯಾವ ಯಾವ ರೀತಿಯಾಗಿರ್ತಕ್ಕಂಥ ಪಕ್ಷಗಳಿದಾವೆ, ಆ ಪಕ್ಷಗಳು ಏನ್ ಕೆಲಸ ಮಾಡ್ತವೆ, ಪಕ್ಷದಲ್ಲಿ ಇರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಲಕ್ಷಣಗಳು ಯಾವಿದೆ, ಪಕ್ಷದ ಏನ್ ಕೆಲಸ ಮಾಡುತ್ತೆ ಅಂತ ತಿಳ್ಕೊಬೇಕಾಗಿದೆ. ಇದು ಸೆಕೆಂಡ್ ಚಾಪ್ಟರ್ ನಮಗೆ 5ನೇ ಭಾಗವಾಗಿ ಬರುತ್ತೆ. ಓಕೆ, ಸೆಕೆಂಡ್ ಚಾಪ್ಟರ್ ಒಳಗೆ ನಮಗೆ 6ನೇ ಅಂಶ ಮೇನ್ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ರಾಜಕೀಯ ಪಕ್ಷಗಳ ಕಾರ್ಯಗಳು. ಓಕೆ, ರಾಜಕೀಯ ಪಕ್ಷ ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯಗಳನ್ನ ಸಮಾಜದಲ್ಲಿ ನಿಭಾಯಿಸ್ತಾ ಇದೆ. ಸಮಾಜದಲ್ಲಿ ತನ್ನದೇ ಆಗಿರ್ತಕ್ಕಂಥ ಬಹಳ ರಾಜಕೀಯ ಪಕ್ಷಗಳಿದಾವೆ. ಆಯಾ ರಾಜಕೀಯ ಪಕ್ಷಗಳು ಸಮಾಜದಲ್ಲಿ ಏನೆಲ್ಲ ಕೆಲಸವನ್ನು ಮಾಡ್ತವೆ, ಯಾವ್ಯಾವ ಕಾರ್ಯಗಳನ್ನು ನಿಭಾಯಿಸುತ್ತೆ ಅಂತಕ್ಕಂಥ ತಿಳ್ಕೊಬೇಕಾಗಿದೆ. ಇದು ಸೆಕೆಂಡ್ ಚಾಪ್ಟರ್ ಬರ್ತಕ್ಕಂಥ ಮತ್ತೊಂದು ಪಾಯಿಂಟ್. ಓಕೆ, ಅದಾದ ನಂತರ ಸೆಕೆಂಡ್ ಚಾಪ್ಟರ್ ಒಳಗೆ ಕೊನೆಯ ಅಂಶ ಪಕ್ಷಾಂತರ ನಿಷೇಧ ಕಾಯ್ದೆ. ಪಕ್ಷಾಂತರ ಅಂದ್ರೆ ಏನು, ಪಕ್ಷಾಂತರ ಯಾಕೆ ಆಗ್ತಾ ಇದಾವೆ, ಪಕ್ಷಾಂತರದಿಂದ ಆಗ್ತಕ್ಕಂತಹ ತೊಡಕುಗಳು ಅಥವಾ ಸಮಸ್ಯೆಗಳು ಏನಿದ್ದಾವೆ, ಪಕ್ಷಾಂತರದಿಂದ ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಹೊರೆಗಳಾಗ್ತವೆ ಅಂತಕ್ಕಂಥ ತಿಳ್ಕೊಬೇಕಾಗಿದೆ.
ಆಗಿದೆ. ಹಾಗಾಗಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತಕ್ಕಂಥ ತಿಳ್ಕೊಬೇಕಾಗಿದೆ. ಪಕ್ಷಾಂತರದಿಂದ ಆಗ್ತಕ್ಕಂಥ ಅವಾಂತರಗಳು ಯಾವ್ಯಾವ ಇದಾವೆ ಅಂತ ತಿಳ್ಕೊಬೇಕಾಗಿದೆ ಈ ಚಾಪ್ಟರ್ ಒಳಗೆ. ಹಾಗಾಗಿ ಪಕ್ಷಾಂತರದ ಬಗ್ಗೆ ಸವಿಸ್ತರವಾಗಿರ್ತಕ್ಕಂಥ ಮಾಹಿತಿನ ನಾವು ತಿಳ್ಕೋಬೇಕು. ಸೆಕೆಂಡ್ ಚಾಪ್ಟರ್ ಗೊತ್ತಾಗಿದೆ ರಾಜ್ಯಶಾಸ್ತ್ರದಲ್ಲಿ ಚುನಾವಣೆಗಳು ಮತ್ತು ಭಾರತೀಯ ಪಕ್ಷ ಪದ್ಧತಿಗಳು, ಪಕ್ಷ ಪದ್ಧತಿ. ಅದರೊಳಗೆ ನಿಮಗೆ 7 ಸಬ್ ಪಾಯಿಂಟ್ಸ್ ಬರ್ತವೆ. ಆ 7 ಸಬ್ ಪಾಯಿಂಟ್ಸ್ ಅನ್ನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಈ ಚಾಪ್ಟರ್ ನಮಗೆ ಕಂಪ್ಲೀಟ್ ಆಗುತ್ತೆ. ಕ್ಲಿಯರ್? ಅದಾದ ನಂತರ 3ನೇ ಚಾಪ್ಟರ್ ನೋಡೋಣ. ಇದು ಸೆಕೆಂಡ್ ಚಾಪ್ಟರ್. ಫಸ್ಟ್ ಚಾಪ್ಟರ್ ಒಳಗೆ 7 ಸಬ್ ಪಾಯಿಂಟ್ಸ್ ಬರ್ತದೆ ನೆನಪಿಟ್ಕೊಂಡಿರಿ. ಸೆಕೆಂಡ್ ಚಾಪ್ಟರ್ ಅಲ್ಲಿ ಕೂಡ 7 ಸಬ್ ಪಾಯಿಂಟ್ಸ್ ಬಂದಿದ್ದಾವೆ. ಹಾಗಾಗಿ ಎಲ್ಲವೂ 7 ಬರಲ್ಲ, ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, ಹಾಗಾದ್ರೆ ಅಧ್ಯಾಯ 3 ನೋಡೋಣ. ಅಧ್ಯಾಯ 3ರಲ್ಲಿ ಏನಿದೆ ಅಂತಂದ್ರೆ ಭಾರತದಲ್ಲಿ ಪರ್ಟಿಕ್ಯುಲರ್ ಆಗಿ ಭಾರತದಲ್ಲಿ ಆಡಳಿತ ಯಂತ್ರ, ಭಾರತ ಆಡಳಿತ ಯಂತ್ರ ಅಂತ ಕರೆಯುತ್ತೆ. ಭಾರತ ಆಡಳಿತ ಯಂತ್ರ. ಓಕೆ, ಭಾರತ ಆಡಳಿತ ಯಂತ್ರ. ಏನೋ ಯಂತ್ರ ಬಂದ್ಬಿಡ್ತಲ್ಲ ಅಂತ ಹೇಳಿ ಮಿಷಿನ್ ಅದು ಇದು ಅಂತ ಅನ್ಕೊಳ್ತೀವಿ. ಓಕೆ, ಪರ್ಟಿಕ್ಯುಲರ್ ಆಗಿ ನಿಮಗೆ ಹೇಳಿದ್ರೆ ಭಾರತ ಆಡಳಿತದ ಯಂತ್ರ. ಮತ್ತೆ ಯಂತ್ರ ಅಂತ ಯಾವ್ದೋ ಮಿಷಿನ್ ಬಂತು, ನಮ್ಮ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಯಾಕೆ ಮಿಷಿನ್ ಬಂತು ಇದೇನಿದು ಅಂತ ಅನ್ಕೊಳ್ಕೋಬೇಡಿ. ಭಾರತ ಆಡಳಿತದ ವ್ಯವಸ್ಥೆ ಒಂದು ಯಂತ್ರದ ರೂಪದಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಭಾರತ ಆಡಳಿತ ಯಂತ್ರ ಅಂತ ಭಾರತ ಆಡಳಿತ ಯಂತ್ರ. ಓಕೆ, ಅದರೊಳಗೆ ಥರ್ಡ್ ಚಾಪ್ಟರ್ ಅಂತ ಹೇಳಿದ್ನಿ. ಥರ್ಡ್ ಚಾಪ್ಟರ್ ಒಳಗೆ ಮೊದಲದಾಗಿ ನಾವು ತಿಳ್ಕೋಬೇಕಾಗಿರ್ತಕ್ಕಂದ್ರೆ ಆಡಳಿತ ಅಂದ್ರೆ ಏನು? ಆಡಳಿತ ಅರ್ಥ ಮತ್ತು ಪಾತ್ರ. ಆಡಳಿತದ ಅರ್ಥ ಮತ್ತು ಪಾತ್ರ. ಪಾಯಿಂಟ್ ನಂಬರ್ 2, ಥರ್ಡ್ ಚಾಪ್ಟರ್ ಪಾಯಿಂಟ್ ನಂಬರ್ 2, ನಾಗರಿಕ ಸೇವೆ. ನಾಗರಿಕ ಸೇವಾ ವರ್ಗ. ನಾಗರಿಕ ಸೇವಾ ವರ್ಗ ಅಂದ್ರೇನು, ಅದರ ಅರ್ಥ ಏನಿದೆ ಮತ್ತು ಲಕ್ಷಣ ಯಾವುದು. ಓಕೆ, ಇದು ಸೆಕೆಂಡ್ ಪಾಯಿಂಟ್. ಮೂರನೇ ಚಾಪ್ಟರ್ ಒಳಗೆ 3ನೇ ಪಾಯಿಂಟ್ ಯಾವುದು? ಅಖಿಲ ಭಾರತ ಸೇವಾ ವರ್ಗ. ಅಖಿಲ ಭಾರತ ಸೇವೆಗಳು. ಅದರೊಳಗೆ ಕೇಂದ್ರೀಯ ಸೇವೆ ಮತ್ತೆ ರಾಜ್ಯ ಸೇವೆ. ಕೇಂದ್ರೀಯ ಸೇವೆಗಳು ಮತ್ತೆ ರಾಜ್ಯ ಸೇವೆಗಳು. ಥರ್ಡ್ ಚಾಪ್ಟರ್ ಒಳಗೆ 4th ಪಾಯಿಂಟ್. ಥರ್ಡ್ ಚಾಪ್ಟರ್ ಒಳಗೆ 4th ಪಾಯಿಂಟ್ ಯಾವ್ದಿದೆ? ಕೇಂದ್ರೀಯ ರಾಜ್ಯದ ಮತ್ತು ಜಿಲ್ಲಾ ಆಡಳಿತ. ಓಕೆ, ಥರ್ಡ್ ಚಾಪ್ಟರ್ ಒಳಗೆ 4th ಪಾಯಿಂಟ್, 5ನೇ ಪಾಯಿಂಟ್ ಒಳಗೆ ಥರ್ಡ್ ಚಾಪ್ಟರ್ ಸಬ್ ಪಾಯಿಂಟ್ 5 ಒಳಗೆ ಏನಿದೆ ಅಂತಂದ್ರೆ ಕೇಂದ್ರೀಯ ಆಡಳಿತಾತ್ಮಕ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ. ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಮತ್ತು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ. ಓಕೆ, 4.3. ಕೊನೆಯ ಪಾಯಿಂಟ್ ಏನು ಬರುತ್ತೆ ಅಂದ್ರೆ 3.6 ಒಳಗೆ ಕೇಂದ್ರ ಲೋಕ ಸೇವಾ ಆಯೋಗ
ಜೊತೆಗೆ ಕರ್ನಾಟಕ ಲೋಕಸೇವಾ ಆಯೋಗ. ದ್ವಿತೀಯ ಪಿಯುಸಿಯ ಎರಡನೇ ಚಾಪ್ಟರ್ ಇರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಭಾಗ ಅಂದ್ರೆ ಭಾರತ ಆಡಳಿತ ಯಂತ್ರ. ಪರ್ಟಿಕ್ಯುಲರ್ ಆಗಿ ನಮ್ಮ ದೇಶದಲ್ಲಿ ಆಡಳಿತ ಇದೆ, ಭಾರತದಲ್ಲಿ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಆಡಳಿತ ಯಂತ್ರ ಹೇಗೆ ಕೆಲಸ ಮಾಡ್ತಾ ಇದೆ. ಯಂತ್ರ ಅಂದ್ರೆ ಮಿಷನ್ ಅಂತ ಹೇಳಿದ್ರೆ ಯಂತ್ರದ ರೂಪದಲ್ಲಿ ತನ್ನ ಕಾರ್ಯನಿರ್ವಹಿಸಿದ್ರೆ ಆಡಳಿತ ಯಂತ್ರ ಅಂತ ಕರೆದಿರುವಂತ. ಓಕೆ, ಹಾಗಾದ್ರೆ ನಾವು ಮೂರನೇ ಚಾಪ್ಟರ್ ಒಳಗೆ ಒಂದನೇ ಪಾಯಿಂಟ್ ಏನ್ ತಿಳ್ಕೊಬೇಕಾದ್ರೆ ಆಡಳಿತ ಅಂದ್ರೆ ಏನು ಗೊತ್ತಾಗ್ತದೆ. ಫಸ್ಟ್ ಆಡಳಿತ ಅಂದ್ರೆ ಏನು, ಸರ್ಕಾರ ಹೇಗೆ ಆಡಳಿತ ಮಾಡ್ತಾ ಇದೆ, ಆ ಆಡಳಿತದಿಂದ ಪ್ರಜೆಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಉಪಯೋಗಗಳಿದ್ದಾವೆ, ಆಡಳಿತದ ಅರ್ಥ ಮತ್ತು ಅದರ ಪಾತ್ರವನ್ನ ತಿಳ್ಕೊಬೇಕಾಗಿದೆ. ಓಕೆ, ಇದು ಪಾಯಿಂಟ್ ನಂಬರ್ 1. ಥರ್ಡ್ ಚಾಪ್ಟರ್ ಪಾಯಿಂಟ್ ನಂಬರ್ 2 ಏನು, ನಾಗರಿಕ ಸೇವಾ ವರ್ಗ. ಓಕೆ, ನಾಗರಿಕ ಸೇವಾ ವರ್ಗ ಸರ್ಕಾರದ 4ನೇ ಅಂಗ ಅಂತ ಹೇಳಿ ಕರೀತಾರೆ. ನಾಗರಿಕ ಸೇವಾ ವರ್ಗದ ಅರ್ಥ ಮತ್ತು ಗುಣಲಕ್ಷಣಗಳು, ಯಾವ ರೀತಿಯಾಗಿರ್ತಕ್ಕಂತಹ ನಾಗರಿಕ ಸೇವೆ ಇದೆ, ನಾಗರಿಕ ಸೇವಾ ವರ್ಗ ತನ್ನ ಎಲ್ಲಾ ಕೆಲಸಗಳನ್ನು ಹೇಗೆ ನಿಭಾಯಿಸ್ತದೆ ಅಂತ ತಿಳ್ಕೊಬೇಕಾಗಿದೆ. ಓಕೆ, ಅದಾದ ನಂತರ ಅಖಿಲ ಭಾರತ ಸೇವೆಗಳು ಮತ್ತು ಕೇಂದ್ರೀಯ ರಾಜ್ಯ ಸೇವೆಗಳು. ಅಖಿಲ ಭಾರತ ಸೇವೆಗಳು ಅಂದ್ರೇನು, ಕೇಂದ್ರೀಯ ಸೇವೆಗಳು ಅಂದ್ರೇನು, ರಾಜ್ಯ ಸೇವೆಗಳಂದ್ರೇನು ಅಂತಕ್ಕಂಥದ್ದು. ಒಂದೊಂದು ರಾಜ್ಯಕ್ಕೆ ರಾಜ್ಯ ಸೇವೆಗಳನ್ನ ಮೀಸಲಿಟ್ಟಿದೆ, ಕೇಂದ್ರ ಸರ್ಕಾರ ಮಾಡ್ಕೊಂಡು ಹೋಗ್ತಕ್ಕಂಥ ಕೇಂದ್ರೀಯ ಸೇವೆಗಳಿದಾವೆ, ಜೊತೆಗೆ ಅಖಿಲ ಭಾರತ ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತ ಅಖಿಲ ಭಾರತ ಸೇವೆಗಳು ಇದಾವೆ. IAS, IPS, IFS ಅಂತ. ಓಕೆ, ಇವೆಲ್ಲವೂ ಕೂಡ ಸಾರಾಂಶವಾಗಿ ನಾವು ತಿಳ್ಕೊಬೇಕಾಗಿದೆ ಥರ್ಡ್ ಚಾಪ್ಟರ್ ಅಲ್ಲಿ ಭಾರತ ಆಡಳಿತ ಯಂತ್ರದಲ್ಲಿ. ಓಕೆ, ಅದಾದ ನಂತರ ಫೋರ್ತ್ ಪಾಯಿಂಟ್ ಆಗಿ ಕೇಂದ್ರೀಯ, ರಾಜ್ಯ ಮತ್ತು ಜಿಲ್ಲಾ. ಕೇಂದ್ರ ಆಡಳಿತ ಅಂದ್ರೆ ಏನು, ರಾಜ್ಯ ಆಡಳಿತ ಹೇಗೆ ನಿಭಾಯಿಸ್ತಾ ಇದೆ, ಮತ್ತು ಜಿಲ್ಲಾ ಆಡಳಿತದಲ್ಲಿ ನಮಗೆ DC ಬರ್ತಾರೆ. DC ಅಂತಕ್ಕಂಥ ಪದವನ್ನು ಎಲ್ಲರೂ ಬಳಸಿರ್ತೀರಲ್ಲ, ಆ DC ಅಂತಕ್ಕಂಥವ್ರು ಏನ್ ಮಾಡ್ತಾರೆ ಇಲ್ಲಿ ರಾಜ್ಯ ಆಡಳಿತದಲ್ಲಿ, ಜಿಲ್ಲಾ ಆಡಳಿತದಲ್ಲಿ. ಓಕೆ, ಜಿಲ್ಲಾ ಆಡಳಿತಕ್ಕೆ ರಾಜ್ಯ ಆಡಳಿತ ಮತ್ತು ಕೇಂದ್ರ ಆಡಳಿತ ಹೇಗೆ ಸಂಬಂಧವನ್ನು ಇದೆ, ಎಲ್ಲ ಅಂಶಗಳನ್ನ ಈ ಥರ್ಡ್ ಚಾಪ್ಟರ್ ಅಭ್ಯಾಸ ಮಾಡ್ತೀವಿ. ಓಕೆ, ಅದಾದ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಮತ್ತು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ. ಕೇಂದ್ರದಲ್ಲಿರ್ತಕ್ಕಂಥ ಕೆಲವೊಂದು ವ್ಯಾಜ್ಯಗಳನ್ನ ಪರಿಹರಿಸಲಿಕ್ಕೋಸ್ಕರ ಕೇಂದ್ರ ಸರ್ಕಾರದ ನೌಕರರಿರ್ತಕ್ಕಂಥ, ಕೇಂದ್ರ ಸರ್ಕಾರದಲ್ಲಿ ಆಡಳಿತದಲ್ಲಿ ಅಧಿಕಾರಿಗಳಾಗಿರ್ತಕ್ಕಂಥ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಏನಾದ್ರೂ ತಪ್ಪು, ಭ್ರಷ್ಟಾಚಾರ, ಇನ್ನಿತರ ಏನ್ ಸಾಬೀತಾಗುತ್ತೆ ಅದ್ರ ಮೇಲೆ ಕೆಲವೊಂದು ನ್ಯಾಯಿಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳುತ್ತೆ. ಹಾಗೆ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಗವರ್ಮೆಂಟ್ ಸರ್ವೆಂಟ್ಸ್ ಏನಿದ್ದಾರೆ, ಗವರ್ಮೆಂಟ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯ್ಸ್ ಏನಿದ್ದಾರೆ, ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿವಾದಗಳಿಗೆ ಸಂಬಂಧಪಟ್ಟಂತೆ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಯಾವ್ದಾದ್ರು ಸಮಸ್ಯೆಗಳು ಅಥವಾ ದೂರುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಯ ಮಂಡಳಿ. ಹೀಗೆ ಈ ಚಾಪ್ಟರ್ ಅಭ್ಯಾಸ ಮಾಡ್ತೀವಿ. ಥರ್ಡ್ ಚಾಪ್ಟರ್ ಗೆ ಕೊನೆಯ ಪಾಯಿಂಟ್ ಯಾವ್ದಪ್ಪ ಅಭ್ಯಾಸ ಮಾಡೋದಂದ್ರೆ ಕೇಂದ್ರೀಯ ಲೋಕಸೇವಾ ಆಯೋಗ, ಕರ್ನಾಟಕ ಲೋಕಸೇವಾ ಆಯೋಗ. ಲೋಕಾಯುಕ್ತರು ಅಂತಕ್ಕಂಥ ಪದವನ್ನು ಬಳಸಿರ್ತೀವಿ. ಹಾಗಾದ್ರೆ ಲೋಕಾಯುಕ್ತರು ಯಾರು, ಏನ್ ಲೋಕಾಯುಕ್ತರು ಏನ್ ಕೆಲಸ ಮಾಡ್ತಾರೆ, ಲೋಕಾಯುಕ್ತರು ಹೇಗೆ ಆಯ್ಕೆ ಮಾಡ್ತಾರೆ, ಸುಮ್ಮನೆ ಲೋಕಾಯುಕ್ತರು ಅಂತ ಬೋರ್ಡ್ ಹಾಕೊಂಡು ನಾವೇನೇ ಕೆಲಸ ಮಾಡಕ್ಕಾಗುತ್ತಾ? ಹೀಗೆ ಲೋಕಾಯುಕ್ತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದೇ ಈ ಕೇಂದ್ರ ಲೋಕಸೇವಾ ಆಯೋಗದ ಪ್ರಮುಖವಾಗಿರ್ತಕ್ಕಂಥ ಅಂಶ ಆಗಿದೆ. ಇದು ನಿಮಗೆ ಥರ್ಡ್ ಚಾಪ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿವರಣೆ. ಓಕೆ, ಹಾಗಾದ್ರೆ ಫೋರ್ತ್ ಚಾಪ್ಟರ್ ನೋಡೋಣ. ಇಲ್ಲಿ ತನಕ ನಮಗೆ ಥರ್ಡ್ ಚಾಪ್ಟರ್ ಬರ್ತಕ್ಕಂಥ ಮೇನ್ ಪಾಯಿಂಟ್ ಮತ್ತು ಸಬ್ ಪಾಯಿಂಟ್ಸ್ ಯಾವ್ದು ಗೊತ್ತಾಗಿದೆ ಪಠ್ಯಕ್ರಮ. ಓಕೆ, ಹಾಗಾದ್ರೆ ಅಧ್ಯಾಯ 4ರಲ್ಲಿ ಇರ್ತಕ್ಕಂಥ ಅಂಶ ಏನಿದೆ, ಅಧ್ಯಾಯ 4ರಲ್ಲಿ ನಮಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಚಾಪ್ಟರ್ ನೇಮ್ ಏನಂದ್ರೆ ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು. ಇದು ನಮಗೆ ಚಾಪ್ಟರ್ ಟೈಟಲ್, ಫೋರ್ತ್ ಚಾಪ್ಟರ್ ಬರ್ತಕ್ಕಂಥ ಟೈಟಲ್. ಓಕೆ, ಅದರೊಳಗೆ ಏನು ಅಂಶ ಬರ್ತವೆ ಅಂತ ತಿಳ್ಕೊಳ್ಳೋಣ. ದಲಿತ ಚಳವಳಿ ಪಾಯಿಂಟ್ ನಂಬರ್ 1, ದಲಿತ ಚಳವಳಿ. ಓಕೆ, 4ನೇ ಚಾಪ್ಟರ್ ಒಳಗೆ 2ನೇ ಮೇನ್ ಪಾಯಿಂಟ್ ಏನ್ ಬರ್ತದೆ, ಹಿಂದುಳಿದ ವರ್ಗದ ಚಳವಳಿ. ಓಕೆ,
ಓಕೆ, ಈ ಚಾಪ್ಟರ್ ಒಳಗೆ ಥರ್ಡ್ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ ರೈತ ಚಳವಳಿ. ಈ ಚಾಪ್ಟರ್ ಒಳಗೆ 4.4 4ನೇ ಪಾಯಿಂಟ್ ಅಂದ್ರೆ ಕಾರ್ಮಿಕ ಚಳವಳಿ. ಅದಾದ ನಂತರ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ 4.5 5ನೇ ಚಾಪ್ಟರ್ ಒಳಗೆ ಮಹಿಳಾ ಚಳವಳಿ. ಮಹಿಳಾ ಚಳವಳಿ 4.6 ಒಳಗೆ ಅಂದ್ರೆ 6ನೇ ಅಂಶ ಮಾನವ ಹಕ್ಕುಗಳ ಚಳವಳಿ. ಮಾನವ ಹಕ್ಕುಗಳ ಚಳವಳಿ. ಕೊನೆಯದಾಗಿ 4.7 ಏನಿದು ಪರಿಸರ ಚಳವಳಿ. ಈ ಒಂದು 4th ಚಾಪ್ಟರ್ ಒಳಗೆ ನಾವು ತಿಳ್ಕೋಬೇಕಾಗಿರ್ತಕ್ಕ ಮುಖ್ಯವಾಗಿರ್ತಕ್ಕಂಥದ್ದು ಸಾಮಾಜಿಕವಾಗಿರ್ತಕ್ಕಂಥ ಚಳವಳಿಗಳು ಮತ್ತು ಅವುಗಳಿಂದಾಗಿರ್ತಕ್ಕಂಥ ರಾಜಕೀಯ ಪರಿಣಾಮಗಳ ಇಂಪ್ಯಾಕ್ಟ್ ಏನೇನಿದೆ ಅಂತ ತಿಳ್ಕೋಬೇಕಾಗಿದೆ. ಸಮಾಜದಲ್ಲಿ ಕಾಲಕ್ಕನುಗುಣವಾಗಿ ಎಲ್ಲಾ ರಾಷ್ಟ್ರಗಳಲ್ಲಿ ಚಳವಳಿಗಳು ನಡೆದಿದ್ದಾವೆ. ಆ ಚಳವಳಿಗಳಿಂದ ಆಡಳಿತಗಳ ಅಂದ್ರೆ ರಾಜಕೀಯ ವ್ಯವಸ್ಥೆಗಳಿಗೆ ಬಹಳಷ್ಟು ಪರಿಣಾಮಗಳು ಆಗಿದ್ದಾವೆ. ಉದಾಹರಣೆಗೆ 1789 ನಡೆದಿರ್ತಕ್ಕಂಥ ಫ್ರಾನ್ಸಿನ ಮಹಾಕ್ರಾಂತಿಯ ಚಳವಳಿಯ ಪರಿಣಾಮವಾಗಿ ಫ್ರಾನ್ಸ್ ಬದಲಾವಣೆಯನ್ನು ತಂದುಕೊಂಡರು. ಹೀಗೆ ಜಗತ್ತಿನ ಅನೇಕ ರಾಷ್ಟ್ರಗಳು ಅನೇಕ ಚಳವಳಿಗಳ ಮೂಲಕ ತನ್ನ ಆಡಳಿತ ವ್ಯವಸ್ಥೆಯ ಬದಲಾವಣೆ ಮಾಡಿದ್ರು. ಹಾಗಾಗಿ ಪರ್ಟಿಕ್ಯುಲರ್ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರಮುಖವಾಗಿರುವ ಚಳವಳಿಗಳನ್ನ ನಮ್ಮ ಸಿಲೆಬಸ್ ಯಾವ್ದಂದ್ರೆ ದಲಿತ ಚಳವಳಿ. ದಲಿತರು ಅಂದ್ರೆ ಯಾರು, ದಲಿತ ಚಳವಳಿಗೆ ಕಾರಣಗಳಿದ್ದಾವೆ, ದಲಿತ ಚಳವಳಿಗಳಿಂದ ಆಗಿರ್ತಕ್ಕಂಥ ಮುಖ್ಯವಾಗಿ ಪರಿಣಾಮಗಳಿದ್ದಾವೆ. ಪಾಯಿಂಟ್ ನಂಬರ್ 2 ಹಿಂದುಳಿದ ವರ್ಗದ ಚಳವಳಿ. ಹಿಂದುಳಿದ ವರ್ಗ ಅಂದ್ರೆ ಯಾರು, ಹಿಂದುಳಿದ ವರ್ಗದವರು ಯಾಕಾಗಿ ಚಳವಳಿಯನ್ನು ಮಾಡಿದ್ರು, ಆ ಚಳವಳಿಯಿಂದ ಸರ್ಕಾರ ಕೊಟ್ಟಿರ್ತಕ್ಕಂಥ ಪರಿಣಾಮಗಳು ಅಥವಾ ಅದು ಕೊಟ್ಟಿರ್ತಕ್ಕಂಥ ಸವಲತ್ತುಗಳು ಯಾವಾಗಿದ್ದಾವೆ ತಿಳ್ಕೋಬೇಕು. ಅದಾದ ನಂತರ 4.3 ಒಳಗೆ ರೈತ ಚಳವಳಿ. ರೈತರೆಲ್ಲರೂ ಕೂಡ ಸೇರಿ ಚಳವಳಿಯನ್ನು ಮಾಡಿದ್ರು ಭಾರತದಲ್ಲಿ. ಆ ರೈತರ ಚಳವಳಿಯಿಂದ ಅವರಿಗೆ ಬೇಕಾಗಿರ್ತಕ್ಕಂಥ ಅನೇಕ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಲಿಕ್ಕೆ ಮುಂದೆ ಬಂತು. ಹೀಗಾಗಿನೇ ರೈತ ಚಳವಳಿ. ರೈತ ಚಳವಳಿ ಅಂದ್ರೆ ರೈತ ಚಳವಳಿಗೆ ಕಾರಣಗಳಿದ್ರೆ ರೈತ ಚಳವಳಿಯಿಂದ ಆಗಿರ್ತಕ್ಕಂಥ ಸಮಾಜದಲ್ಲಿ ಅಥವಾ ದೇಶದಲ್ಲಿ ಆಗಿರ್ತಕ್ಕಂಥ ಇಂಪ್ಯಾಕ್ಟ್ ಅಂತ ಪರಿಣಾಮ ಇದೆ. ಓಕೆ, ಅದಾದ್ರೆ ಕಾರ್ಮಿಕ ಚಳವಳಿ. ಜಗತ್ತಲ್ಲಿ ಎಲ್ಲ ಕಡೆ ಕಾರ್ಮಿಕ ಚಳವಳಿ ನಡೆದಿದೆ. ಹಾಗೆ ಭಾರತದಲ್ಲಿ ಕೂಡ ಕಾರ್ಮಿಕರಿಗೆ ಅನೇಕ ಸವಲತ್ತುಗಳು ಬೇಕು ಅಂತ ಚಳವಳಿ ನಡೆಸಿದ್ರು. ಅದಕ್ಕೆ ಬೇಕಾಗಿದ್ದ ಪರಿಣಾಮಗಳಿದ್ದಾರೆ. ಓಕೆ, ಮಹಿಳೆಯರು ಕೂಡ ಅನೇಕ ಶೋಷಣೆಯಿಂದ ಅನುಭವಿಸಿರ್ತಕ್ಕಂಥ ಮಹಿಳೆಯರು ತಮಗೂ ಕೂಡ ಸಮಾಜದಲ್ಲಿ ಅಸ್ತಿತ್ವ ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಚಳವಳಿಯನ್ನ ಹೋರಾಟವನ್ನು ಮಾಡಿದ್ರು. ಆ ಚಳವಳಿಯ ಪರಿಣಾಮವಾಗಿ ಹೆಣ್ಣು ಮಕ್ಕಳಿಗಾಗಿಯೇ ಸಪರೇಟ್ ಆಗಿರ್ತಕ್ಕಂಥ ಕೆಲವೊಂದು ಮುಖ್ಯವಾಗಿರ್ತಕ್ಕಂತಹ ಕಾನೂನುಗಳ ರಚನೆ ಮಾಡಿದ್ರು. ಓಕೆ, ಅದಂದ್ರೆ ಮಾನವ ಹಕ್ಕುಗಳ ಚಳವಳಿ. ಇದು ವಿಶ್ವಸಂಸ್ಥೆಯಿಂದ ಹಿಡಿದು ಭಾರತದಲ್ಲಿ ಕೂಡ ಅಸ್ತಿತ್ವದಲ್ಲಿದೆ. ಓಕೆ, ಈ ಮಾನವ ಹಕ್ಕುಗಳ ಮಾನವನ ಎಲ್ಲರೂ ಕೂಡ ಪ್ರಪಂಚಕ್ಕೆ ಎಲ್ಲರೂ ಕೂಡ ಮಾನವ ಮುಖ್ಯ. ಮಾನವನಿಗೆ ಬೇಕಾಗಿರೋದು ಕೆಲವು ಪ್ರಮುಖವಾಗಿರ್ತಕ್ಕಂತಹ ಸವಲತ್ತುಗಳು, ವ್ಯಕ್ತಿ ಗೌರವ ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇರ್ತಕ್ಕಂಥ ಚಳವಳಿ. ಕೊನೆಯದಾಗಿರ್ತಕ್ಕಂಥದ್ದು ಈ 4th ಚಾಪ್ಟರ್ ಒಳಗೆ ಕೊನೆಯ ಅಂಶ ಅಂದ್ರೆ ನನಗೆ ಪರಿಸರ ಚಳವಳಿ. ಪರಿಸರ ಯಾಕೆ ಬೇಕಾಗಿದೆ, ಪರಿಸರ ಅಂದ್ರೆ ಏನು, ಪರಿಸರ ಚಳವಳಿ ಯಾಕೆ ಕಾರಣ ಆಗ್ತದೆ, ಯಾರ್ಯಾರು ಅದ್ರಲ್ಲಿ ಮುಖ್ಯವಾಗಿರ್ತಕ್ಕಂಥ ಪಾಠ ಬರ್ತಾರೆ, ಪರಿಸರ ಚಳವಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಯಾವಿದ್ದಾವೆ, ಪರಿಣಾಮ ಏನಾಗ್ತಕ್ಕಂಥದ್ದನ್ನ ನಾವು ತಿಳ್ಕೊಂತ ಇಲ್ಲಿ ತನಕ ನಾವು ನಮ್ಮ ರಾಜ್ಯಶಾಸ್ತ್ರದ ಪಠ್ಯಕ್ರಮ ಭಾಗದಲ್ಲಿ 4 ಚಾಪ್ಟರ್ಗಳ ಸಾವಿರವಾಗಿರ್ತಕ್ಕಂಥ ಮಾಹಿತಿ ನೀಡ್ತೇವೆ. ಕೆಲವೊಂದು ಚಾಪ್ಟರ್ಗಳನ್ನ ರೆಡ್ಯೂಸ್ ಮಾಡಬಹುದು ಅಥವಾ ಇರ್ತಕ್ಕಂಥ ಅಷ್ಟು ಚಾಪ್ಟರ್ಗಳನ್ನ ಇಡಬಹುದು. ಅದು ಗೊಂದಲ ಬೇಡ. ಸರ್ಕಾರ ಯಾವ ರೀತಿಯಾಗಿರ್ತಕ್ಕಂಥ ಆದೇಶ ಕೊಟ್ಟು ಅದನ್ನ ಫಾಲೋ ಅಪ್ ಮಾಡುತ್ತೆ. ಆದ್ರೆ ನಾವು ಸಿಲೆಬಸ್ ಇರ್ತಕ್ಕಂಥ ಅಂದ್ರೆ ದ್ವಿತೀಯ PUC ಪಠ್ಯಕ್ರಮದಲ್ಲಿರ್ತಕ್ಕಂಥ ಅಷ್ಟು ಪಾಠಗಳನ್ನು ನಾವು ಡಿಸ್ಕಷನ್ಸ್ ಮಾಡ್ತಾ ಇದ್ದೀವಿ. ಮುಂದಿನ ತರಗತಿಯಲ್ಲಿ ಇದರ ಮುಂದಿನ ಭಾಗವನ್ನ ಗಮನಿಸೋಣ. ನಮಸ್ತೆ.